ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರ. ಬಭೂವ ಗಂಧರ್ವಮುನಿಸ್ತು ದೇವತಃ ಸ ಸೇವಾರ್ಥಮಥಾಹುಕಾದ್ಧರೇಃ ಸ ಉಗ್ರಸೇನಾವರಜಸ್ತಥೈವ ನಮಶ್ಚ ತಸ್ಮಾದಜನಿಸ್ಮ ದೇವಕಿ. ಈಗ ಯದಾ ಸಮಾಸದ್ಯುತೈ ಬಭೂವ ಇನ್ನು ಹಿಂದಿದೆ. ನವೈ ಸುಪರ್ಣಸ್ತುತದೋ ನರೇಶು ಸೋ ಮಹೇಂದ್ರೋ ಬಲವಾನ್ ಸಚಾರ್ಜುನೋ ನಾಮ ನರಾಂಶಯುಕ್ತೋ ವಿಷ್ಣುವೇಶಿ ಬಲವಾನ್ ಅಸ್ತ್ರವೇತ್ತ. ಅರ್ಜುನನ ಅವತಾರ ಆಯಿತು. ಆಗ ರೂಪಿ ಅನ್ಯಸ್ಯಾತ್ ಸೋನುಃ ಇತ್ಯುಚ್ಯಮಾನ ಭರ್ತ್ರ ಕುಂತಿ ನಾ ಇತಿ ಸಂಪ್ರಾಹ ಧರ್ಮ. ಆಗ ಕುಂತಿ ಹೇಳಿದ್ದು ಸಾಧ್ಯ ಇಲ್ಲ ಅಂತ ಹೇಳಿ. ಇದು ಇನ್ನೊಂದು ವಿಷಯ ಹೇಳ್ತಾರೆ. ಸ್ವಲ್ಪ ಹಿಂದಿನ ವಿಚಾರಗಳನ್ನು ಕೆಲವು ವಿಷಯ ಸ್ಪಷ್ಟ ಮಾಡ್ತಾರೆ ಅಂತಾರೆ. ಬೃಹಸ್ಪತಿ ಪೂರ್ವಮಭೂದ್ಧರೆ ಪದಂ ಸಂಸೇವಿತುಂ ಪವನಾವೇಶಯುಕ್ತಃ ಸಬುದ್ಧವೋ ನಾಮ ಯದು ಪ್ರವೀರಾತ್ ಜಾತೋ ವಿದ್ವಾನ್ ಉಪಗವನಾಮಧೇಯಾತ್. ಬೃಹಸ್ಪತಿ ಪೂರ್ವಂ ಅಭೂತ್ ಹರೇಃ ಪದಂ ಸಂಸೇವಿತುಂ ಪವನಾವೇಶಯುಕ್ತಃ ಸಹ ಉದ್ಧವಃ ನಾಮ ಯದು ಪ್ರವೀರಾತ್ ಜಾತಃ ವಿದ್ವಾನ್ ಉಪಗವ ನಾಮಧೇಯಾತ್. ಬೃಹಸ್ಪತಿ ಪೂರ್ವಮಭೂತ್ ಹರೇಃ ಪದಂ ಸಂಸೇವಿತುಂ. ಇದಕ್ಕಿಂತ ಮುಂಚೆ ಅಂದ್ರೇನು? ಕೃಷ್ಣಾವತಾರಕ್ಕಿಂತ ಮುಂಚೆನೆ ಅಂತ. ಇದಕ್ಕಿಂತ ಮುಂಚೆನೆ ಬೃಹಸ್ಪತಿ ಆಚಾರ್ಯರು ವಾಯುದೇವರ ಆವೇಶದಿಂದ ಕೂಡಿ ಉದ್ಧವ ಹೆಸರಿಂದ ಹುಟ್ಟಿದರು. ಪವನಾವೇಶಯುಕ್ತ ಬೃಹಸ್ಪತಿ ಹರೇಃ ಸಂಸೇವಿತು ಹರೇಃ ಪದಂ ಸಂಸೇವಿತುಂ ಉದ್ಧವ ನಾಮ ಯದು ಪ್ರವೀರಾಜ್ಯಾತಃ ವಿದ್ವಾನ್ ಉಪಗವ ನಾಮಧೇಯ. ಉಪಗವ ಅಂತ ಒಬ್ಬ ಯಾದವ, ಉಪಗವ ಅಂತ ಹೇಳಿ ಆತನ ಮಗನೇ ಉದ್ಧವ. ಅದಕ್ಕೆ ಔಪಗವಿ ಅಂತಲೂ ಹೆಸರು. ಉಪಗವನ ಮಗನಾಗಿದ್ದಕ್ಕೆ ಔಪಗವಿ ಅಂತಲೂ ಕರೀತಾರೆ. ಪವನಾವೇಶಯುಕ್ತ, ಇದು ವಾಯುದೇವರ ಆವೇಶ. ಉಪಗವನ ಮಗ ಯದು ಪ್ರವೀರ, ಅದರಲ್ಲೂ ಕೂಡ ಬೃಹಸ್ಪತಿ ಅವತಾರ ಕೃಷ್ಣಾವತಾರಕ್ಕಿಂತ ಮುಂಚೆ ಆಯಿತು. ವಿದ್ವಾನ್, ಒಳ್ಳೆ ಜ್ಞಾನಿಯಾಗಿ ಬಂದ. ನಮಗೊಂದು ಪ್ರಶ್ನೆ ಬಂತಾಗ, ಈಗಾಗಲೇ ಬೃಹಸ್ಪತಿ ಅವತಾರ ಮಾಡಿ ಆಗಿದೆ. ಏನಾಗಿ? ದ್ರೋಣಾಚಾರ್ಯ. ಪತ್ಯಾಗ ಅವತಾರ ಮಾಡಿದ್ರು ಅಂತ ಪ್ರಶ್ನೆ. ಎರಡನೇ ಅವತಾರಕ್ಕೆ ಏನು ಕಾರಣ ಅಂತ ಕೇಳಿದರೆ, ದ್ರೋಣಾತ್ಮಕಂ ನಾತಿತರಾಂ ಸ್ವಸೇವಕಂ ಕುರ್ಯಾದ್ಧರಿರ್ಮಾಮಿತಿ ಭೂಯ ಏವ ಸಬುದ್ಧವಾತ್ಮ ಅವತತಾರ ಯಾದವೇಶು ಆಸೇವನಾರ್ಥಂ ಪುರುಷೋತ್ತಮಸ್ಯ. ದ್ರೋಣಾತ್ಮಕಂ ನ ಅತಿತರಾಂ ಸ್ವಸೇವಕಂ ಕುರ್ಯಾತ್ ಹರಿಃ ಮಾಂ ಇತಿ ಭೂಯಃ ಏವ ಸಹ ಉದ್ಧವಾತ್ಮ ಅವತತಾರ ಯಾದವೇಶು ಆಸೇವನಾರ್ಥಂ ಪುರುಷೋತ್ತಮಸ್ಯ. ದ್ರೋಣಾತ್ಮಕಂ, ದ್ರೋಣರೂಪದ ತನ್ನನ್ನ, ಅತಿತರಾಂ ಸ್ವಸೇವಕಂ ಕುರ್ಯಾದ್ಧರಿಃ ನ, ತನ್ನ ಅತ್ಯಂತ ಹತ್ತಿರದ ಭಕ್ತನನ್ನಾಗಿ ಮಾಡಿಕೊಳ್ಳಲಾರ ಅಂತ ಹೇಳಿದ್ರು. ಯಾತಕ್ಕೆ? ಇದು ಕೌರವರ ಪಕ್ಷ ಸೇರೋದ್ರಿಂದ ಮೈನಸ್ ಪಾಯಿಂಟ್ ಆಯ್ತು. ಆದ್ದರಿಂದ ದೇವರಿಗೆ ಅಷ್ಟು ಹತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಲಿಯ ಸಂಪರ್ಕ ಮಾಡಿದರೆ ಮೈಲಿಗೆ ಆದವ್ರು ಮಡಿಯವ್ರು ಯಾಕೆ ಸೇರಿಸ್ತಾರೆ? ಕಲಿಯ ಆವೇಶ ಬಂದರೆ ವಿಪಕ್ಷಕ್ಕೆ ಹೋದ ಏನಾಯ್ತು? ಈಗ ಮೈಲಿಗೆ ಆದಾಗ ಆಯ್ತು. ಆದ್ದರಿಂದ ಕೃಷ್ಣನಿಂದ ದೂರ, ದೇವ್ರ ಪೂಜೆ ಮಾಡಾಗಿಲ್ಲ, ಮುಟ್ಟಾಗಿಲ್ಲ, ಆಯ್ತಲ್ಲ, ಆ ಥರ ಆಯ್ತು. ಸ್ವಸೇವಕಂ, ವೀರಾಚಾರ ಅವತಾರ ಮಾಡಿದ್ದು ಭೂಭಾರ ಹರಣಕ್ಕೇನೆ. ಆದರೆ ಅತಿತಾರಾಮ್, ಅದು ಪರಶುರಾಮ ರೂಪದ ಶಿಷ್ಯ ಬೇರೆ ಈ ಮಧ್ಯೆ. ಆದರೂ ಕೂಡ ಅತಿತಾರಾಮ್ ಸ್ವಸೇವಕಂ ನ ಕುರ್ಯ, ಭಾಳ ಹತ್ತಿರದ ಭಕ್ತರನ್ನ ಮಾಡ್ಕೊಳಕ್ಕಾಗಲ್ಲ. ತುಂಬ ಕ್ಲೋಸ್ ಅಂತೀವಲ್ಲ, ಆ ರೀತಿ ಇಲ್ಲ. ಅದಕ್ಕಾಗಿ ಭೂಯ ಏವಾ, ಅದಕ್ಕೆ ಇನ್ನೊಂದು ಅವತಾರ ಮಾಡೋಕ್ಕೋಸ್ಕರ ಉದ್ಧವಾತ್ಮ ಅವತಾರ. ಮದ್ದಾಗಿದ್ದು ಯಾವ ಅವತಾರ? ದ್ರೋಣಾವತಾರನ ಉದ್ಧವ ಅವತಾರ? ಎರಡರಲ್ಲಿ ಯಾವ್ದು ಮೊದಲು? ದ್ರೋಣಾವತಾರನೇ.
ಅದು ಯೋಚನೆ ಮಾಡಿ ಮೂಲ ರೂಪ ಅಲ್ಲೇ ಇದ್ದಾರೆ ಬೃಹಸ್ಪತ್ಯಾಚಾರ್ಯ ಸಾಂಶರು ಅವರೆಲ್ಲ ಕೂಡ. ಓ ಈ ಅಂಶ ಮೇಲಿಗೆ ಆಗತ್ತೆ, ಆದ್ದರಿಂದ ಆ ಥರದ್ದು ಮಡಿ ಅಂಶ ಹುಟ್ಟಬೇಕು ಅಂತ ಹುಟ್ಟಿದ್ದು. ಬೈ ಗೊತ್ತು ಅಲ್ಲಿ ಆ ರೂಪದಿಂದ ನೋಡ್ತಾರೆ, ಇಲ್ಲಿ ಗೊತ್ತೇ ಇಲ್ಲ, ಅಲ್ಲಿಂದ ನೋಡ್ತಾರೆ. ಗೊತ್ತಾಯ್ತಾ? ಅದೇ ನಾಳೆ ಮೇಲಿಗೆ ಅದಕ್ಕೆ ಇನ್ನೊಂದು ಬಟ್ಟೆ ಸ್ಪೇರ್ ಹಾಕೊಳ್ಳಾಗೆ ಇದು ಕಾನ್ಸೆಪ್ಟ್ ಇದು. ಅಕಸ್ಮಾತ್ ಬಡಿ ಕೆಲಸ ಆಗಲೇಬೇಕಾಗಿದೆ, ದೊಡ್ಡ ಕೆಲಸ, ಆದ್ರೆ ಏನ್ ಮಾಡ್ತಾರೆ ಟು ಬಿ ಅದು ಸೇಫರ್ ಸೈಡ್ ಏನ್ ಮಾಡ್ತಾರೆ, ಇನ್ನೊಂದು ಬಡಿ ಇದ್ರೆ ವಾಸಿ ಅಂತ. ಯಾಕೆ ಪ್ರತಿಭಾ ಇತ್ಯಾದಿ ಬಹಳ ಹೊತ್ತು ಅದೇನು ಪೂಜೆ ಮಾಡಬಾರ್ದು, ಇವತ್ತು ನಿಷಿದ್ಧ ಅದು. ಅದೆಲ್ಲ ದೃಷ್ಟಿಯಿಂದ ಇದೊಂದು ಒಳ್ಳೆ ಕಲ್ಪನೆ ಇದು. ಅದು ನಮಗೆ ಒಂದು ಕಡೆ ದೋಷ ಬರುತ್ತೆ ಅಂತ ಪ್ರಸಂಗ ಬಂದಾಗ ಏನ್ ಮಾಡ್ಬೇಕಲ್ಲ, ಅದಕ್ಕೊಂದು ಪರಿಹಾರ ಹುಡುಕ್ಬೇಕಾಗ್ಲಿ, ಹುಡುಕಿದ್ರು ಸಬುದ್ಧ. ಹೌದು ಇಲ್ಲಿ ಬಂದೇ ಬರುತ್ತೆ ಗ್ಯಾರಂಟಿ ಆಯ್ತು ಅವ್ರಿಗೆ. ಆ ರೂಮ್ ನೋಡಿದ್ರಿಂದ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಬಸ್ಸು ಹಾಗೇನೆ ತುಂಬಾ ಸರ್ತಿ ಅರ್ಜೆಂಟ್ ಇದ್ದಾಗ ಏನ್ ಮಾಡ್ಬಿಡ್ತಾರೆ, ಟು ಬಿ ಆನ್ ದಿ ಸೇಫರ್ ಸೈಡ್ ಅಂತ ಹೇಳಿ ಅರ್ಲಿ ಹೋಗ್ತಾರೆ, ಅವ ಲೇಟಾಗಿ ಹೋಗೋದಿಲ್ಲ. ಕಾರಣ ಇನ್ನೊಂದು ಅಲ್ಲಿ ಹಿಂದೆ ಲೇಟಾಗಿ ಬಂದಿರುತ್ತೆ ಮುನ್ನಾಕ್ ಹೋದಾಗ, ಇವತ್ತು ಲೇಟ್ ಅಂತ ಅನ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಕೆಲಸ ಆಗ್ಬೇಕು, ಅದು ಮುಂಚೆ ಹೋಗ್ಬೇಕು, ಕೆಲಸ ಆಗೋದು ಮುಖ್ಯ. ಇಲ್ಲಿ ಕೆಲಸ ಆಗ್ಬೇಕು, ಅದಕ್ಕೋಸ್ಕರ ಇನ್ನೊಂದು ರೂಪನೇ ಸ್ವೀಕಾರ ಮಾಡಿದ್ರು. ಯಾದವೇಶು ಆಸೇವನಾರ್ಥಂ ಪುರುಷೋತ್ತಮಸ್ಯ. ನೋಡಿ, ಸ್ವಸೇವಕಂ ನಾಚಿತರಾಮ್ ಕುರ್ಯಾತ್, ಇಲ್ಲಿ ಆಸೇವನಾರ್ಥಂ ಪುರುಷೋತ್ತಮಸ್ಯ. ಇದು ಬಹಳ ಹತ್ರ ಇರಬೇಕು. ಕೃಷ್ಣೋದ್ಭವ ಸಂವಾದ ಭಾಗವತದಲ್ಲಿ ಒಳ್ಳೆ ವಿಶೇಷ ತತ್ವ ಕೇಳೋ ಯೋಗ ಬರುತ್ತೆ ಅವ್ರಿಗೆ. ಸ್ವಲ್ಪ ಯೋಚನೆ ಮಾಡಬೇಕು. ದ್ರೋಣಾಚಾರ್ಯರಲ್ಲಿ ವಾಯುದೇವರ ಆವೇಶ ಇಲ್ಲ ದ್ರೋಣ ರೂಪಕ್ಕೆ, ಅದಕ್ಕೆ ಉಪದೇಶ ಕೇಳೋ ಯೋಗ ಬರಲಿಲ್ಲ. ಈ ರೂಪದಲ್ಲಿ ಏನಿದೆ ಅದಕ್ಕೆ ಅದು ಕೇಳೋ ಕೃಷ್ಣೋದ್ಭವ ಸಂವಾದ ಬಂತೆ. ಕೃಷ್ಣಾರ್ಜುನ ಸಂವಾದಕ್ಕೆ ಕಾರಣ ಅಲ್ಲಿ ವಾಯುದೇವರ ಆವೇಶ ಇದೆ, ವೀರನಾಮಕ ವಾಯುದೇವರಿಂದ. ಮತ್ತು ವಿಶೇಷ ಶ್ರವಣಾದಿಗಳಾಗ ಏನಾಗಿರ್ಬೇಕು, ಅವರು ವಾಯುದೇವರ ಅನುಗ್ರಹ ಪಾತ್ರರಾಗಬೇಕು. ಆವೇಶ ದೊಡ್ಡವರಿಗೆ, ಉಳಿದವರಿಗೆಲ್ಲ ಅನುಗ್ರಹ ಇರಬೇಕು. ಇವರ ಸಾಧ್ಯ ಇಲ್ಲ, ಬಹಳ ಇಂಪಾರ್ಟೆಂಟ್ ಇದು. ಇದನ್ನು ಯೋಚನೆ ಮಾಡಿದಾಗ ನಾವು ಎಷ್ಟು ದೇವತೆಗಳು ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತ ಹೇಳಿದಾಗ ಬಹಳಷ್ಟು ಎಚ್ಚರದಿಂದ ಸಾಧನೆ ಮಾಡಬೇಕು ಅಂತ ಅರ್ಥ. ಬೃಹಸ್ಪತಿರೇ ಅವನೇನ್ ಮಾಡ್ತಾನೆ, ದೇವ್ರ ಪೂಜೆ ಅಷ್ಟು ಮಾಡ್ಲೇಬೇಕು ಅಂತ ಏನಿಲ್ಲ. ದೇವ್ರ ಪೂಜೆ ಅವನು ಬರೋ ಭಾಷೆ ಮಿಸ್ ಆಯ್ತು, ಹೋಯ್ತು ಬಿಡೋ ದೇವ್ರ ಪೂಜೆ ಕ್ಯಾನ್ಸಲ್ ಅಂದ್ಬಿಟ್ಟೆ. ಅದಕ್ಕೆ ಮಾಡ್ಲೇಬೇಕು ಅಂತಿಲ್ಲ ಅದಕ್ಕೆ. ಕಾರಣ ನೋಡಿದ್ರೆ ಎಲ್ಲ ರೆಡಿ, ಏನ್ ಮಾಡಲಿ, ಇಲ್ಲೇ ಇಲ್ಲ ಹೋಯ್ತು ಕ್ಯಾನ್ಸಲ್ ಹೊಟ್ಟು ಅಷ್ಟೊತ್ತು ಇನ್ನೂ ಒತ್ತಾಯ ಮಾಡಿದ್ರೆ ಕಟ್ಟದ ಕಾಫಿ ಕುಡಿದ್ಬಿಡ್ತಾರೆ ಹೋಗಿ. ಯಾಕೆಂದ್ರೆ ಇನ್ನು ಒತ್ತಾಯ ಮಾಡಲೇಬಾರ್ದು, ಅದು ಮಾಡೋ ಉದ್ದೇಶ ಇಲ್ಲ ಅವನಿಗೆ. ಅದು ಮಾಡೋ ಉದ್ದೇಶ ಇದ್ದಾರೆ ಏನ್ ಮಾಡ್ತಾರೆ, ಎಲ್ಲ ರೀತಿ ಯೋಚನೆ ಮಾಡ್ತಾರೆ. ಅಕಸ್ಮಾತ್ ನಾಳೆ ಮಧ್ಯ ಅರ್ಧ ಪೂಜೆ ಆದ ಮೇಲೆ ಆಗ್ಬೋದು ಅಕಸ್ಮಾತ್ ಆಗಿ, ಅದಕ್ಕೆ ಹುಷಾರಾಗಿರ್ತಾರೆ. ಇದು ಸಾಧನೆ ಮಾಡಬೇಕು ಅಂತಿದ್ದವ್ರಿಗಿದು. ಯಾರಿವರು, ಬೃಹಸ್ಪತಿ ಆಚಾರ. ಬೃಹಸ್ಪತಿ ಬಹಳ ಬುದ್ಧಿಯಲ್ಲಿ ಬೃಹಸ್ಪತಿ ಅಂತ ಕರೀತಾರೆ. ಅದು ಭಾರಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರು, ಬುದ್ಧವರ ಅವತಾರ ಮಾಡಿದ್ರು. ಅದು ಪರ್ಪಸ್ ಸರ್ವ್ ಆಯ್ತು. 2 ಸತ್ ಕೇಳಿದಾರಂತೆ ಕೃಷ್ಣೋತ್ಸವದ 2 ಸಲ, ಗೊತ್ತಾಯ್ತಾ? ಬರದಿರೋದು 1 ಸಲ. ಅವರೇ ಹೇಳ್ತಾರೆ 2 ಸಲ ಆಯ್ತು, ಒಂದು ಸಾರಾಂಶ ಒಟ್ಟಾಗಿ ಏನ್ ನಡೀತು ಅಂತ ಹೇಳಿದ್ದಾರೆ ಅಂತೆ. ಎಷ್ಟು ಯೋಗ ಅರ್ಜುನನಿಗೆ ಗೀತ 2 ಸತ್ ಕೇಳ್ತಾನೆ, 2 ಸತ್ ಕೇಳ್ತಾನೆ. ಮೊದಲು ಗೀತ, ಆಮೇಲೆ ಅನುಗೀತ. ಸೊ ವಾಯುದೇವರ ಆವೇಶ ಇದ್ದವರಿಗೆ ಎಷ್ಟು ಅನುಗ್ರಹ ಮಾಡ್ತಾನೆ ದೇವರು ಅಂದ್ರೆ ಆವೃತ್ತಿ ಮಾಡಿಸ್ತಾನೆ ಅಂತ. ಆವೃತ್ತಿ ಅಸಕೃತೋಪದೇಶ ಆತು, ಒಂದೊಂದು ಬಹಳ ಇಂಪಾರ್ಟೆಂಟ್. ಆ ದೃಷ್ಟಿಯಲ್ಲಿ ಆವೃತ್ತಿ ಮಾಡೋ ಕೇಳೋ ಯೋಗ ಬರೋದೇ ಪುಣ್ಯ, ಆವೃತ್ತಿ ಯೋಗ ಮಾಡೋ ಯೋಗ ಇನ್ನೂ ಭಾರಿ ಪುಣ್ಯ. ವಾಯುದೇವರ ಆವೇಶ ಎರಡನ್ನೂ ತಂದ್ಕೊಡು, ಅದನ್ನ ಅರ್ಥ ಮಾಡ್ಕೋಬೇಕು. ಪುರುಷೋತ್ತಮಸ್ಯ ಸೇವನಾರ್ಥಂ ಯಾರೇ ಎಲ್ಲದೇ ಅದು ಇವ್ರು ದೊಡ್ಡವರು, ಎಲ್ಲರಿಗೂ ಗೊತ್ತಿರ್ಬೇಕು. ದ್ರೋಣಾಚಾರ್ಯ ದೊಡ್ಡವರು. ಇಂದ್ರಕಾಮರ ಅಂತ ನೆಕ್ಸ್ಟ್ ಬರೋದು ಇವರೇ ತಾನೆ, ಅಹಂಕಾರಿಕ ಪ್ರಾಣ ಅಂತ ತಕ್ಷಣ ಇವರೇ ಬರೋದು. ಅದು ಯೋಚನೆ ಮಾಡಿ ಇದಾಗುತ್ತೆ ಅಂತ ಯೋಚನೆ ಮಾಡಿ ಹಾಗೆ ಮಾಡ್ತಾರೆ. ಅದ್ರ ಕಾಮನ್ ಫ್ಯಾಕ್ಟ್, ಅದಿಲ್ಲದೆ ಮಾತೇ ಇಲ್ಲ. ಯಾವುದೇ ಕೆಲಸ ಆದ್ರೆ ಏನಾಗಬೇಕು, ದೇವರ ಅನುಗ್ರಹ ಇಚ್ಛೆ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ. ಬಟ್ ದೇವರಿಗೆ ಅನುಗ್ರಹ ಕೊಡೋಕೆ ಯಾತಕ್ಕೆ ಹುಡುಗನ ಬುದ್ಧಿವಂತ ಅಂತ ಕರಿತೇವೆ? ಅವನ ರೋಲ್ ಇದೆ, ಎಷ್ಟು ಪಾಠ ಮಾಡಿ ಎಲ್ಲ ಇದೆ, ಪರೀಕ್ಷೆ ಎಲ್ಲ ಆಗಿದೆ. ಇನ್ಸ್ಪೆಕ್ಟ್ ಆಫ್ ಆಲ್ ದಟ್ ಉಳಿದ ಹುಡುಗ ಆ ರೀತಿ ಆಗಿಲ್ಲ. ಇವನು ಅದಾದ್ರೆ ಏನರ್ಥ, ಸ್ವರೂಪಯೋಗ್ಯತೆ ಜಾಸ್ತಿ ಇದೆ ಅಂತ. ದೇವರು ಸ್ವರೂಪಯೋಗ್ಯತೆ ಜಾಸ್ತಿ ಇದ್ದವ್ರಿಗೆ ಏನ್ ಮಾಡ್ತಾನೆ, ಹೆಚ್ಚು ಅನುಗ್ರಹ ಮಾಡ್ತಾನೆ ಅಷ್ಟೇ. ಅದು ಹರಿಚ್ಛಾವದು ಅಂಡರ್ಸ್ಟುಡ್. ಅದು ಭಾರಿ ಫೇವರಬಲ್ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅರ್ಥ, ಏನು ಬೇರೆ ಕಾರಣನೇ ಇಲ್ಲ. ಸಾಧನಕ್ಕೆ ತಕ್ಕಂತೆ ದೇವರು ಫಲ ಕೊಡ್ತಾನೆ. ಯಥಾ ಮಾಂ ಪ್ರಪದ್ಯಂತೆ ತಾಮ ತಥೈವ ಹರಿ ಇಚ್ಛೆ ಸುಮ್ಮನೆ ಮಾಡೋದಿಲ್ಲ. ಏತಾನ್ನನುಸೃತ್ಯ ಫಲಂ ದದಾನೀತಿ ಅಶೈವ ಸಂಕಲ್ಪ ಇತಿ ಸ್ವತಂತ್ರತಾ. ತಾತ್ಪರ್ಯ ನಿರ್ಣಯದಲ್ಲಿ 22ನೇ ಅಧ್ಯಾಯದಲ್ಲಿ ಬರುತ್ತೆ. ದೇವರು ಸರ್ವ ಪ್ರೇರಕ ಅಂತೀರಿ, ಎಲ್ರಿಗೆಲ್ಲ ಪ್ರೇರೇಪಣೆ ಮಾಡಲಿಕ್ಕೆ ಇಲ್ಲ. ಪ್ರೇರೇಪಣೆ 3 ಬೇಕು: ಸ್ವಭಾವಾಖ್ಯ, ಯೋಗ್ಯತಾ, ಯಾಹಠಾಖ್ಯ, ಸಾ ಪ್ರಥಮ. ಬೇಸಿಕ್ ಯಾವುದು ಅಂದರೆ ಸ್ವಭಾವ. ದ್ವಿತೀಯಂ ಅನಾದಿ ಕರ್ಮ ಇವ, ಸೆಕೆಂಡ್ ಅನಾದಿ ಕರ್ಮ, ಥರ್ಡ್ ಪ್ರಯತ್ನ. 3 ನೋಡಿ ಪರಮಾತ್ಮ ಪ್ರೇರೇಪಣೆ ಮಾಡೋದು ಹಾಗೇನೆ. ಆದ್ದರಿಂದ ಹಾಗೇನೆ ಪ್ರೇರೇಪಣೆ ರೀತಿಯಲ್ಲೂ ವ್ಯತ್ಯಾಸ ಇದೆ. ಸಮಾನ ಪ್ರೇರೇಪಣೆ ಅಲ್ಲ. ಕರೆಂಟ್ ಬಂದ ತಕ್ಷಣ ಫ್ಯಾನು ಲೈಟ್ ಆಗಿ ಬಿಡೋದಿಲ್ಲ,
ಲೈಟ್ ಫ್ರಿಡ್ಜ್ ಆಗಿಬಿಡೋದಿಲ್ಲ. ಅದ್ರ ಯೋಗ್ಯತೆ ಹೊರಗೆ ಬರುತ್ತೆ ಅಷ್ಟೇ. ಅದು ಕೂಡ ಬಲ್ಬ್ ತಾರತಮ್ಯಕ್ಕೆ ತಕ್ಕಂತೆ 0 ಕ್ಯಾಂಡಲ್ ಬಲ್ಬ್ ಅಷ್ಟೇ ಬಲ್ಬ್ ಬರೋದು, ಇದು ಜಾಸ್ತಿ ಬರುತ್ತೆ. ಇಲ್ಲಿ ಹೇಗೆ ಕರೆಂಟ್ ಕಾಮನ್ನೇ 230 ವೋಲ್ಟ್ಸೇ, ಆದರೆ ಬೆಳಕು ಮಾತ್ರ ವೇರಿ ಆಗ್ತಾ ಹೋಗುತ್ತೆ. ಯಾತಕ್ಕೆ? ಇದು ಕಾರಣ. ವೇರಿ ಆಗಲಿ ಮುಖ್ಯವಾದ ಕಾರಣ ಏನು ಅಂದರೆ ಯೋಗ್ಯತೆ. ಬಲ್ಬಿನ ಯೋಗ್ಯತೆ ಇರೋದೇ ಅಷ್ಟು. 0 ತಗೊಂಡು ಹಾಕಿದ್ರೆ ನೀವೀಗ ಜಾಸ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬಂದು ಸುಟ್ಟೋಗ್ಬಿಡುತ್ತೆ, ಅದು ಬರ್ನಾಗ ಹೋಗ್ಬಿಡುತ್ತೆ. ಆದ್ದರಿಂದ ಯೋಗ್ಯತೆ ಅಕ್ಕತ್ತೆ ಮಾಡಿ. ಕರೆಂಟ್ ಕಾಮನ್ 230 ವೋಲ್ಟ್ಸು ಕಾಮನ್. ದೇವರಲ್ಲಿ ಶಕ್ತಿ ವ್ಯತ್ಯಾಸ ಇಲ್ಲ. ಸರ್ವದೇಶೇಶು ಕಾಲೇಶು ಸಏಕ ಪರಮೇಶ್ವರ. ಅಭಿವ್ಯಕ್ತಿ ಮಾತ್ರ ಎಷ್ಟು ಮಾಡ್ತಾನೆ ಅವರವರಲ್ಲಿ ಅಷ್ಟೇ. ಆದ್ದರಿಂದ ದ್ರೋಣಾಚಾರ್ಯಗೂ ಅದೇ. ಇದನ್ನ ಏನು ಗೊತ್ತಾಯ್ತು? ದ್ರೋಣಾಚಾರ್ಯ ಯೋಗ್ಯತೆ ದೊಡ್ಡದು ಅನ್ನೋದು ಗೊತ್ತಾಯ್ತು ಅಷ್ಟೇ. ಗೊತ್ತಾಯ್ತು. ಭೀಷ್ಮರಿಗಿಂತ ದ್ರೋಣರು ದೊಡ್ಡವರು. ಯಾಕೆ? ಒಂದು ಬ್ರಾಹ್ಮಣ ರೂಪ, ಎರಡನೇದಾಗಿ ತಾರತಮ್ಯದಲ್ಲಿ ಭಾರಿ ಮೇಲಿದ್ದಾರೆ, ಗುಸಗಳು ಭಾರಿ ಕಡಿಮೆ, ಅವರು ಭಾರಿ ಮೇಲಿದ್ದಾರೆ. ಇಬ್ಬರಲ್ಲೂ ಬ್ರಹ್ಮದೇವರ ಅಂಶ ಕಾಮನ್. ಆ ದೃಷ್ಟಿಯಿಂದ ಇವರಲ್ಲಿ ಬೇರೆ ಕಾರಣಗಳಿಂದ ಪರಶುರಾಮರಿ ಭೀಷ್ಮಾಚಾರ್ಯ ಮಹತ್ವ ಬಂದರೂ ಕೂಡ ಸ್ವರೂಪತಃ ಯಾರು ದೊಡ್ಡವರು? ದ್ರೋಣಾಚಾರ್ಯರು. ಆವೇಶ ಅಲ್ಲ, ಅನುಗ್ರಹ ಇರಬೇಕು. ಅನುಗ್ರಹ ಇರೋದೇ ದೊಡ್ಡದು. ಆವೇಶ ಇದ್ರತ್ತು ಹುಚ್ಚ ಬಟ್ಟೆ ಬೇರೆ ಬಹಳ ಕಷ್ಟ, ದೋಡಕ್ಕೆ ಆಗಲ್ಲ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಬೃಹಸ್ಪತೇರೇ ವಸ ಸರ್ವ ವಿದ್ಯಾ. ಇವತ್ತು ಬೆಂಕಿ ಹತ್ರ ಗೊತ್ತೆ ಬಿಸಿ ಇರುತ್ತೆ, ಬೆಂಕಿ ಒಳಗೆ ಕೈ ಇಟ್ರೆ ಸುಟ್ಟು ಬಿಡುತ್ತೆ. ಯಾಕೆ? ಬೆಂಕಿನೇ ಅದು. ಗೊತ್ತಾಯ್ತಾ? ಇದಾದ್ರೆ ಅದಕ್ಕೆ ವಾಯ್ದು ಆವೇಶ. ಕೆಲರೆಲ್ಲ ಆವೇಶ ಹೇಳಿದ್ದಾರೆ. ಪ್ರಹ್ಲಾದ ಅವರೆಲ್ಲ, ಬಾಲ್ಯಕ್ಕೆ ಅವರೆಲ್ಲ, ಅವ್ರು ಎಷ್ಟು ಕ್ವಾಲಿಟಿನೇ ಬೇರೆ ಅವರು. ಮರು ಸ್ವನಾಮ ಪ್ರಭೋ ಯದುಷು ಅಭೂತ್ ಸಚೇಕಿತಾನೋ ಹರಿಸೇವನಾರ್ಥಂ ತದೈವ ಜಾತೋ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತೋ ಯುಧಿಷ್ಠಿರಃ ಬೃಹಸ್ಪತೇರೇವ ಸ ಸರ್ವವಿದ್ಯಾ ಅವಾಪ. ಮಂತ್ರಿ ನಿಪುಣಃ ಸರ್ವವೇತ್ತ. ಬೃಹಸ್ಪತಿಯಿಂದನೇ ಅವರು ಎಲ್ಲ ವಿದ್ಯೆಗಳನ್ನು ಓದ್ತಾರೆ. ಯಾರು? ಬೃಹಸ್ಪತಿ ಆಚಾರ್ಯರು ತಾವೇ. ಅರ್ಥ ಆಯ್ತಾ? ಉದ್ಧವ ಓದಿದ್ದು ಯಾರ ಹತ್ರ? ಬೃಹಸ್ಪತಿ ಆಚಾರ್ಯ ಹತ್ರ. ಅಂದ್ರೆ ಅರ್ಥ ಇರೋದಕ್ಕೆ ಅಲ್ಲಿ ತಾನೇ ಓದಿದ್ದು. ಅದಾಗಬಹುದಾದ್ರೆ ಆಗಬಹುದು. ಪುಸ್ತಕನೇ ಬರೆದ್ರೆ ತಿಳ್ಕೊಬೋಣ. ಒಂದು 10 ವರ್ಷ ಆಗೋದು ಬರೆದು, ಆ ಪುಸ್ತಕ ಓದ್ಕೋಬೇಕೀಗ. ಇದು ಏನಾಗುತ್ತೆ? ಅವತ್ತು ಕಷ್ಟಪಟ್ಟು ಮಾಡಿದ್ದಲ್ಲಿ ಇವತ್ತು ನೆನಪಿರ್ಬೇಕು ಅಂತ ಏನಿಲ್ಲ. ಗೊತ್ತಾಯ್ತಾ? ಪುಸ್ತಕ ಓದಿದಾಗ ಏನಾಗುತ್ತೆ ಅಲ್ಲಿಗೆ? ತಾನೇ ಬರೆದ ಪುಸ್ತಕನೇ ಉಪಯೋಗ ಬರುತ್ತೆ. ಅಯ್ಯೋ ಎಷ್ಟು ಅದು ಕೂಡ ಎಷ್ಟೋ ಸತಿ ಏನಾಗುತ್ತೆ ಗೊತ್ತಾ? ತನ್ನ ಪುಸ್ತಕ ಇಟ್ಕೊಂಡಿರ್ತಾರೆ, ಅದು ಸ್ಪರ್ಧಾ ನೋಟ್ಸ್ ಮಾಡ್ಕೊಂಡಿರ್ತಾರೆ. ಇನ್ನೊಬ್ರು ಇಲ್ಲಿ ನನ್ನ ಪುಸ್ತಕನೇ ಬೇಕು ಅಂತಾರೆ. ಮತ್ತೆ ಯಾತಕ್ಕೆ? ಏನೋ ಸ್ವಲ್ಪ ನೋಟ್ಸ್ ಇದೆ ಅದರೊಳಗೆ, ನನ್ನ ಪುಸ್ತಕನೇ ಆಗ್ಬೇಕು. ಏನು ತೋರಿಸುತ್ತಿದ್ದು? ನಮಗೆ ಮರವು ಇತ್ಯಾದಿ ಇರೋದ್ರಿಂದ ರೆಫರ್ ಮಾಡ್ತೇವೆ. ಅವ್ರು ಹಾಗಲ್ಲ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿದೆ? ಉಳಿದವರಿಗೆ ವ್ಯತ್ಯಾಸ ಇದೆ. ಅದರಿಂದ ಮೂಲ ರೂಪದ ಜ್ಞಾನಾದಿಗಳು ಜಾಸ್ತಿ, ಇದು ಕಡಿಮೆ. ಆದಷ್ಟು ಏನು ಮಾಡಿ ಓದಿದ್ರು, ಏನು ತಪ್ಪಿಲ್ಲ ಅದರೊಳಗೆ. ಸಣ್ಣ ವಯಸ್ಸಲ್ಲಿ ಬರೆದಿದ್ದು ವಯಸ್ಸಾದ್ಮೇಲೆ ನೆನಪೇ ಇರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಓದಿದ್ರು ಅರ್ಥ ಆಗೋ ಸ್ಥಿತಿ ಬಂದಿರ್ತಾನೆ ಪಾಪ, ತುಂಬ ಆದಾಗ. ಅಂದರೆ ಶಕ್ತಿ ವ್ಯತ್ಯಾಸ ಐತಿ. ಈಗ ಶಕ್ತಿ ವ್ಯತ್ಯಾಸ ಆದಾಗ ನೋಡ್ಬೇಕಾಯ್ತು. ಅದೇ ರೀತಿಯೇ ಇಲ್ಲಿ ಎಷ್ಟೋ ಸರ್ತಿ ಹೀಗಾಗುತ್ತೆ. ಬರೆದು ಆರ್ಟಿಕಲ್ ಕಳೆದೋಗುತ್ತಿದ್ರು, ಮತ್ತೆ ಬರೆದ್ರೆ ಆ ರೀತಿ ಬರೋದಿಲ್ಲ. ಎಷ್ಟೋ ಸಲ ಬರೋದೇ, ಆ ಕ್ವಾಲಿಟಿ ಬರೋದಿಲ್ಲ. ಕೆಲಸ ಚೆನ್ನಾಗಿ ಬರ್ಬೋದು, ಅದು ಬೇರೆ. ಅದು ಸಾಮಾನ್ಯವಾಗಿ ಕ್ವಾಲಿಟಿ ಬರೋದಿಲ್ಲ. ಎಷ್ಟೋ ಸರ್ತಿ ವಿತರಣೆ ಮಾಡ್ಕೋತಾರೆ ಪರೀಕ್ಷೆ. ಹಿಂದಿ ಕಡಿಮೆ, ಈಗ ಹಿಂದಿನ ಸೀಟ್ ಸಿಗಲಿಲ್ಲ ಅಂತೇಳಿ ಬೆಳಗ್ಗೆ ಸೀಟ್ ಅಂತೆ ವಿತರಣೆ ಮಾಡ್ಕೊಡ್ರು. ಇದು ಹೋಪ್ಲೆಸ್ ಆಗಿಬಿಡ್ತದೆ ರಿಸಲ್ಟ್. ಗೊತ್ತಾಯ್ತು? ಅವಾಗ ಇದು ಇಲ್ಲ ಅದೆಲ್ಲ ಒದ್ದಾಡ್ಬಿಡ್ತಿದ್ರು ಪಾಪ. ಕೆಲವರು ಬೆನಿಫಿಟ್ ತೊಗೋತಾ ಇದ್ರು, ಕೆಲವರಿಗೆ ಅದು ಉಪಯೋಗ ಆಗ್ತಿರ್ಲಿಲ್ಲ. ಆದರೆ ಎಲ್ಲರಿಗೂ ಒಂದೇ ರೀತಿ ಅಂತ ಹೇಳಕ್ ಬರೋದಿಲ್ಲ. ಬೃಹಸ್ಪತಿ ಅದಕ್ಕೆ ಎರಡನೇ ಸತ್ಯ ಅಂತ ಹೇಳ್ತಾರೆ. ಬೆಸ್ಟ್ ಆಫ್ 3 ಯಾತಕ್ಕೆ ಮಾಡ್ತಾರೆ? ಬೆಸ್ಟ್ ಆಫ್ 3 ಫೈನಲ್ಸ್ ಆಡ್ಬೇಕಂತ ಸಾಮಾನ್ಯವಾಗಿ. ಒಂದು ಗೆದ್ದ, ಎರಡನೇ ಸೋತ, ಮೂರನೇ ಗೆದ್ದ, ಅಲ್ಲಿ ಸರಿ ಹೋಯ್ತು. 2 ಗೆದ್ದ, ಮತ್ತೆ ಮೂರನೇದಕ್ಕೆ ಅಸತ್ತು ಇಲ್ಲೇ ಇಲ್ಲ. ಅದಕ್ಕೆ ಬೆಲೆನೂ ಏನಕ್ಕೆ ಅಸತ್ತು ಆಡಿಸೋದಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಗೊತ್ತಾಗುತ್ತೆ ಅದು ರಿಪೀಟ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ಸ್ವಲ್ಪ ಯೋಗ್ಯತೆ ಜಾಸ್ತಿ ಇರಬೇಕು. ಇದ್ರ ರಿಪೀಟ್ ಮಾಡಕ್ಕೆ ಅಯ್ಯೋ ಕೆಲವರು ಇರ್ತಾರೆ, ಮಾರ ಈ 35 ವರ್ಷದ ಕಟ್ಟಕ್ಕೆ ರಿಪೇರ್ ಆಗಿಬಿಡ್ತಾರೆ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾರೆ ಯೋಗ್ಯತೆ ಎಷ್ಟು ಅಂತೇಳಿ. ಹೌದು, ಭಾರಿ ಗ್ಯಾರಂಟಿ ಇರ್ಬೇಕು ಅವ್ರಿಗೆ, ಭಾರಿ ಗ್ಯಾರಂಟಿ ಇರ್ಬೇಕು. ಇಲ್ದವ್ರ ಕಷ್ಟ ಆಗಿಬಿಡುತ್ತೆ. ಅದು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ ಯಾರು ಕೂಡ. ಆ ದೃಷ್ಟಿಯಿಂದ ಸರಿಯಾದ ಯೋಚನೆ ಮಾಡಿದ್ರು. ಆ ರೀತಿಯೇ ಆಯ್ತು. ಇವೆಲ್ಲ ನಮ್ಗೆ ಯಾತಕ್ಕೆ ಹೆಲ್ಪ್ ಆಗುತ್ತೆ? ಕಥೆ ಎಲ್ಲ ಇದು ನಮ್ಮ ಜೀವನದ ಎಷ್ಟು ಉಪಯೋಗ ಆಗುತ್ತೆ. ಇದು ಎಷ್ಟು ವಿಷಯ ಗೊತ್ತಾಗುತ್ತೆ. ಅವ್ರು ಉದ್ಧವ ಯಾಕೆ 2 ಅವತಾರ ತಗೊಂಡ್ರು? ತಮ್ಮಲ್ಲೇ ಓದಿದ್ರು. ಯಾತಕ್ಕೆ? ಅದಕ್ಕೆ ಬೃಹಸ್ಪತಿ ನೀತಿ, ಉದ್ಧವ ನೀತಿ ಎರಡು ಒಂದೇ. ಗೊತ್ತಾಯ್ತಾ? ಬೃಹಸ್ಪತಿ ನೀತಿ ದೇವನೀತಿ ಅಂತ, ದೇವಗುರುಗಳು. ಗೊತ್ತಾಯ್ತು? ಶುಕ್ರ ನೀತಿ ದೈತ್ಯ ನೀತಿ ಅಂತ, ಶುಕ್ರಾಚಾರ್ಯ ದೈತ್ಯ ಗುರುಗಳು. ಬೃಹಸ್ಪತಿ ಯಾವುದು ರಾಜನೀತಿ ಆಯಿತು, ದೇವನೀತಿ ಆಯಿತು. ಪಾಂಡವರದೆಲ್ಲ ಬೃಹಸ್ಪತಿ ನೀತಿ, ಇವ್ರದೆಲ್ಲ ಕೌರವರದ್ದು ಶುಕ್ರ ನೀತಿ. ಶುಕ್ರಾಚಾರ್ಯ ಶಿಷ್ಯ ಶಕುನಿಂದ ಬಂತು, ಕಣಿಕನಿಂದ ಬಂತು. ಅದೆಲ್ಲ ಎಂಥದ್ದು?
ಕುಹಕ ನೀತಿ, ಕೆಟ್ಟ ನೀತಿ ಅದು. ಅದು ಕಣಿಕ ನೀತಿ ಅಂದ್ರೆ ಕೂಟ ನೀತಿ ಅಂದ್ರೆ ಮೋಸದ ನೀತಿ ಅದು. ಬೃಹಸ್ಪತೇರೇ ವಸ ಸರ್ವ ವಿದ್ಯಾವಾಪ ಅಂದ್ರೆ ಇದನ್ನು ಯಾತಕ್ಕೆ ಕಾರಣ ಸರ್ವ ವಿದ್ಯಾ ವಾಚಸ್ಪತಿ ಅಂತ ಅವ್ರ ಹೆಸರು. ವೇದಾದಿ ಶಾಸ್ತ್ರಗಳೇ ಬೆಳೀತಾರೆ, ಭಾಗವತಲ್ಲಿ ಹೇಳ್ತಾರೆ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ. ಬ್ರಹ್ಮವರ್ಚಸ್ಸು ಬೇಕು ಅಂತಿದ್ದರೆ ಬೃಹಸ್ಪತಿ ಆಚಾರ್ಯ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಅದು ವಿದ್ಯಾಗೆ ಒಳ್ಳೆ ವಿಶೇಷವಾದಂಥ ಅಧಿಷ್ಠಾನ ಅವರು. ಹರಿಸೇವನಾರ್ಥಂ ಪುರುಷೋತ್ತಮಸ್ಯ, ಆಸೇವನಾರ್ಥಂ ಪುರುಷೋತ್ತಮಸ್ಯ ಬೃಹಸ್ಪತಿರೇವ ಎಷ್ಟು ವರ್ಷ ದೊಡ್ಡ ಎಲ್ಲ ಹೇಳ್ತಾರೆ. ಈಗ ಉದ್ಧವ ಮೊದಲು ಅಂತ ಹೇಳ್ಬಿಟ್ಟು ಎಷ್ಟು ಮೊದಲು ಅಂತ ಮುಂದೆ ಹೇಳ್ತಾರೆ. ಬೃಹಸ್ಪತಿರೇವ ಸ ಸರ್ವ ವಿದ್ಯಾ ಅವಾಪ ಮಂತ್ರಿ ನಿಪುಣಃ ಸರ್ವವೇತ್ತ. ಆತ ಮಂತ್ರಿ ಆದ ಅಂದ್ರೆ ಯಾದವರ ಮಂತ್ರಿ, ಒಂದು ಮಿನಿಸ್ಟ್ರಿಯಲ್ಲಿ ಇದ್ದಾನೆ, ಮಂತ್ರಿಮಂಡಲ ಸೇರ್ಕೊಂಡ್ಬಿಟ್ಟ. ಉದ್ಧವರ ಆಪ್ತ ಎಷ್ಟೋ ರಾಜನ ಡಿಸ್ಕಸ್ ಮಾಡಬೇಕಾದ್ರೆ ಮಂತ್ರಿಮಂಡಲದ ಸದಸ್ಯನಾಗ್ತಾನೆ ಉದ್ಧವ. ಗೊತ್ತಾಯ್ತಾ? ಇದು ಬಹಳ ಇಂಪಾರ್ಟೆಂಟ್. ಸ್ವರೂಪದಲ್ಲೂ ದೇವನೀತಿಯಲ್ಲಿ ದೇವಗುರು, ಇಲ್ಲಿ ಸಜ್ಜನರಿಗೆಲ್ಲ ಗುರು. ಆ ರೀತಿಯಲ್ಲಿ ದೇವಾವತಾರರಿಗೆ ಗುರುವಾಗಿ ಆ ಉನ್ನತ ಸ್ಥಾನದಲ್ಲಿರ್ತಾರೆ. ಆ ಯೋಗ ಜೋಳ ರೂಪಕ್ಕೆ ಬರೋದಿಲ್ಲ, ವಿಪಕ್ಷಕ್ಕೆ ಹೋಗಿದ್ರಿಂದ ಬರೋದಿಲ್ಲ. ವರ್ಷತ್ರಯೇ ತತ್ ಪರತಃ ಸಾತ್ಯಕಿ ಜಜ್ಞೆ. ಈ ಸಾತ್ಯಕಿ ಹುಟ್ಟಿದ್ದನ್ನ ಎಲ್ಲ ಹೇಳಿದ್ರು, ನೆನಪಿದ್ಯಾ? ಸಾತ್ಯಕಿ ಹುಟ್ಟಿದ ಹೇಳಿದ್ರು. ಈಗ ಎಷ್ಟೊಂದು ಸಾತ್ಯಕಿ ಹುಟ್ಟಿದೆ 3 ವರ್ಷದ ಮೇಲೆ. ವರ್ಷತ್ರಯೇ ತತ್ ಪರತಃ ಸಾತ್ಯಕಿ ಜಜ್ಞೇ ದಿನೇ ಚೈಕಿತಾನಶ್ಚ ತಸ್ಮಿನ್. ಉದ್ಧವ ಹುಟ್ಟಿ 3 ವರ್ಷದ ಮೇಲೆ ಸಾತ್ಯಕಿ ಹುಟ್ಟಿದ. ಉದ್ಧವ ಹುಟ್ಟಿ 3 ವರ್ಷದ ಮೇಲೆ ಸಾತ್ವಿಕ ಹುಟ್ಟಿದ. ಜಜ್ಞೆ ದಿನೇ ಚೈಕಿತಾನಶ್ಚ ತಸ್ಮಿನ್. ಆತನೇ ಚೈಕಿತಾನ ಅಂತ ಹೆಸರು. ಯಾದವರ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ತಾನಂತ ಚೈಕಿತಾನ. ಕೃತವರ್ಮ, ಸಾತ್ಯಕಿ, ಚೈಕಿತಾನ 3 ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ ಯುದ್ಧದಲ್ಲಿ. ಚೈಕಿತಾನ ಯಾರು ಅಂದ್ರೆ ಮರುತ್ಸು ನಾಮ ಪ್ರತಿಭೋ ಯದುಶ್ವಸು. ಈ ಪ್ರತಿಭಾ ಅಂತಕ್ಕಂಥ ಮರುತ್ತೆ ಏನಾಗಿರೋದು ಪ್ರತಿಭಾ ಅನ್ನೋ ಮರುತ್ತು. ಪ್ರವಾಹ ಅಂತ ಕೆಲವು ಕಡೆಗಿದೆ, ಅದು ಹೆಚ್ಚು ಕಡೆಗಿರೋದೆಲ್ಲ ಪ್ರತಿಭಾ ಅಂತಾನೆ. ಅದರಿಂದ ನಾರಾಯಣ ಪಂಡಿತರ ಅಬ್ಜಾವತಾರ ಎಲ್ಲದರಲ್ಲೂ ಪ್ರತಿಭಾ ಅಂತ ಇರೋದು. 49 ಮರುತ್ತಗಳಲ್ಲಿ ಒಬ್ಬ ಈತ ಪ್ರತಿಭಾ. ಗೊತ್ತಾಯ್ತಾ? ಹೇಳ್ಬೇಕಾದ್ರೆ ಹೇಳ್ತಾನೆ ಹೇಳ್ತಾರೆ, ಪ್ರತಿಭಾವಾತನು ಚೇಕಿತಾನನು, ಪ್ರತಿಭಾವಾತನು ಚೇಕಿತಾನ. ಅದರಿಂದ ಪ್ರತಿಭಾ ಎಂಬ ಪಾಠನೇ ಸರಿ. 2 ಪಾಠ ಇದೆ, ಪ್ರವಾಹ ಪ್ರತಿಭಾ ಅಂತ ಹೇಳಿ. ಅದು ಪಾಠ ಅಂತಾರಲ್ಲ, ಅಪಪಾಠ ಅಂತಾನೆ ಹೇಳಬೇಕು. ಯಾಕೆ ಎಲ್ಲ ಕಡೆ ಇದೇ ಇರೋದ್ರಿಂದ ಸರಿಯಾದ ಪಾಠ ಅಲ್ಲ. ಆವಹ ವಿವಾಹ ಇವರಲ್ಲ, ಪ್ರವಾಹ ಇಲ್ಲ, ಪ್ರವಾಹ ಬೇರೆ. ಮರುತ್ತಿನ ಅವತಾರ, ಪ್ರತಿಭಾನ ಮರುತ್ತಿನ ಅವತಾರ. ಯದುಶ್ವಭೂತ್ ಸತೇಕಿತಾನೋ ಹರಿಸೇವನಾರ್ಥಂ ಅಂತ ಅವತಾರ ಮಾಡಿದ್ದು ದೇವರ ಸೇವೆಗೋಸ್ಕರ. ಯಾರು ದೊಡ್ಡವರು ಬಂದರೂ ಕೂಡ ಆನ್ ಡ್ಯೂಟಿ ಬಂದ ಹಾಗೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬೇರೆ ಕಡೆ ಹೋದಾಗ ಏನಿರುತ್ತೆ, ಆನ್ ಡ್ಯೂಟಿ ಹೋದಾಗೆ ಅದು ಆನ್ ಡ್ಯೂಟಿ ಏನೇನು ಸರ್ವಿಸ್ ಟು ದಿ ಗೌರ್ಮೆಂಟ್. ಅದು ಕೂಡ ಏನು ಕೆಲಸ ಮಾಡ್ತಾರೆ, ಸರ್ಕಾರಿ ಸೇವೆ. ಆ ಅರ್ಥದಲ್ಲಿ ದೇವತೆಗಳ ಅವತಾರವೆಲ್ಲ ಏನಾಗಿರುತ್ತದೋ, ಒಮ್ಮೆ ತಪ್ಪು ಮಾಡಿದ್ರು ಕೂಡ ಮುಖ್ಯ ಉದ್ದೇಶ ಅವ್ರದ್ದು ಏನಾಗಿರುತ್ತೆ, ಹರಿಸೇವೆನೇ ಆಗಿರುತ್ತೆ. ಇವತ್ತು ಆಡಿಟರ್ ತಪ್ಪು ಮಾಡ್ಬೋದಲ್ಲ, ಗೊತ್ತಾಯ್ತಾ? ಅದು ಗೌರ್ಮೆಂಟ್ ಟ್ರೆಜರಿಲೇ ತಪ್ಪಾಗ್ಬೋದು. ಅದು ಮಾತ್ರ ಗೌರ್ಮೆಂಟ್ ಅಲ್ಲ ಅಂತಲ್ಲ. ಆ ತಪ್ಪಾಯ್ತು ಏನೋ ಕಾರಣಕ್ಕಾಯ್ತು. ಇಷ್ಟಾರು ಮೇಜರ್ ಆದರೆ ಬೇರೆ ಪನಿಷ್ಮೆಂಟ್ ಇರ್ತದೆ, ಮೈನರ್ ಆದಾಗ ಕರೆಕ್ಟ್ ಮಾಡ್ಕೊಳ್ಳೋ ಚಾನ್ಸ್ ಕೊಡ್ತಾರೆ. ಮೈನರ್ ಎಲ್ಲ ಕರೆಕ್ಟ್ ಮಾಡ್ಕೋಬಹುದು. ಮರುತ್ಸು ನಾಮ ಪ್ರತಿಭೋ ಯದುಶ್ವಭೂತ್ ಸಚೇಕಿತಾನೋ ಹರಿಸೇವನಾರ್ಥಂ ತದೈವ ಜಾತೋ ಹೃತಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತೋ ಯುಧಿಷ್ಠಿರಃ. ಅನಂತರ ವರ್ಷತ್ರಯದ ಮೇಲೆ ಧರ್ಮರಾಜ ಹುಟ್ಟಿದ. ಎಷ್ಟಾಯ್ತು ಈಗ? ಧರ್ಮರಾಜರಿಗೆ ಉದ್ಧವರಿಗೆ ಎಷ್ಟು ವಯಸ್ಸು ಡಿಫರೆನ್ಸ್ ಬಂತು? 6 ವರ್ಷ ಡಿಫರೆನ್ಸ್. ಇವೆಲ್ಲ ಸರಿಯಾಗಿ ಜ್ಞಾಪಕ ಉಂಟು. ಯುಧಿಷ್ಠಿರಃ ತಥೋ ಅಬ್ದತೋ ಭೂಭರ ಸಂಹೃತೌ ಹರೇಃ ಅಂಗತ್ವಮಾಪ್ತುಂ ಗಿರಿಶೋ ಜನಿಷ್ಠ. ತತಃ ಅಬ್ದತಃ ಭೂಭರ ಸಂಹೃತೌ ಹರೇಃ ಅಂಗತ್ವಂ ಮಾಪ್ತುಂ ಗಿರಿಶಃ ಅಜನಿಷ್ಠ. ಅಶ್ವತ್ಥಾಮ ನಾಮತಃ ಅಶ್ವಧ್ವನಿಂ ಸಹ ಯಸ್ಮಾತ್ ಚಕ್ರೆ ಜಾಯಮಾನಃ ಮಹಾತ್ಮ. ಅನಂತರ ಧರ್ಮರಾಜ ಹುಟ್ಟಿದ 1 ವರ್ಷದ ಮೇಲೆ ಯಾರು ಹುಟ್ಟಿದ್ರು? ಅಶ್ವತ್ಥಾಮಾಚಾರ್ಯ ಹುಟ್ಟಿದ್ರು. ಎಷ್ಟು ವರ್ಷ ಆಯ್ತು? ಡಿಫರೆನ್ಸ್ ಎಷ್ಟು ಬಂತೀಗ? 7 ವರ್ಷ ಆಯ್ತು. ಯಾರು ಅವತಾರ ಮಾಡಿ? ಅಲ್ಲ, ಯಾರು? ಉದ್ಧವನ ಸೆಂಟರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಪೂರ್ವಮ ಅಂತ ಹೇಳಿದ್ರೆ ಎಲ್ಲ ವಿವರಣೆಗಳಿಗೆ ಇಷ್ಟು ಕೂಡ. ತಥೋ ಅಬ್ದತೋ ಭೂಭರ ಸಂಹೃತೌ ಹರೇ ರಂಗತ್ವಮಾಪ್ತುಂ ಗಿರಿಶೋ ಜನಿಷ್ಠ. ರುದ್ರದೇವರು ಅವರು ಕೂಡ ಭೂಭಾರಂಗ ಸಂಹಾರ ಮಾಡ್ಬೇಕಲ್ಲೀಗ. ಸಂಹಾರ ಕಾರ್ಯ ರುದ್ರದೇವರ ಅವತಾರ, ಅವರ ಲಯಕರ್ತರು. ಅವರ ಅವತಾರ ಅಶ್ವತ್ಥಾಮರು. ಅದಕ್ಕೆ ಪಾಂಡವ ಸೇನೆಯಲ್ಲಿ ಅತಿ ಹೆಚ್ಚು ಜನ ಕೊಂದಿದ್ದು ಅಶ್ವತ್ಥಾಮ.
ಕೌರವ ಅತಿ ಹೆಚ್ಚು ಕೊಂದಿದ್ದು ಭೀಮಸೇನ ವರ್ಸಸ್ ಗೊತ್ತಾಯ್ತಾ. ಈ ಕಡೆ ಅಶ್ವತ್ಥಾಮರೇ ಹೆಚ್ಚು ಕೊಂದಿದ್ದು. ಯುದ್ಧ ಮಾಡಿದ್ದು ಜಾಸ್ತಿ ದಿವಸ ಅಲ್ಲ ಅವರು, ಜಾಸ್ತಿ ಚೆನ್ನಾಗಿ ಯುದ್ಧ 10 15 ದಿವಸ 18 ದಿವಸ ಇರ್ತಾರೆ ಯುದ್ಧದಲ್ಲಿ. ಅದು ಸರಿಯಾಗಿ ಹೋರಾಡಿದ್ದು ಯಾವಾಗ ಅವರು ಅವ್ರ ಅಪ್ಪ ಹೋದ್ಮೇಲೆ ಹೇಳಿರ್ತಾರೆ, ಅಪ್ಪ ಇರೋ ಯುದ್ಧ ಫುಲ್ ಟೈಮ್ ಮಾಡೋದಿಲ್ಲ, ಫುಲ್ ಸ್ಟ್ರೆಂತ್ ಮಾಡೋದಿಲ್ಲ ಅಂತ ಹೇಳಿರ್ತಾರೆ. 15 ದಿವಸ ಮುಗಿದೋಯ್ತು. 16ರಿಂದ ಶುರು ಆಯ್ತು ಯುದ್ಧ, ಅವ್ರು ಫುಲ್ ಮ್ಯಾಕ್ಸಿಮಮ್ ನಾರಾಯಣಾಸ್ತ್ರ ಬಿಟ್ರಲ್ಲ 14 ಸಾಯಂಕಾಲ ಅದು, ಅಲ್ಲಿಂದ ಫುಲ್ ಫ್ಲೆಜ್ ಯುದ್ಧ ಮಾಡ್ತಾರೆ. ಅಷ್ಟರಲ್ಲಿ 3 ದಿವಸದಲ್ಲಿ ಎಷ್ಟು ಬೇಕಪ್ ಪಡ್ತಾರೋ ಅವರು, ದ್ರೋಣರು ಭೀಷ್ಮರು ಕನ್ನಡ ಎಲ್ಲರೂ ಮೀರಿಸ್ಬಿಡ್ತಾರೆ. ಮತ್ತೆ ಪಟ ಪಟ ಬಂದು 5-6 ಸಿಕ್ಸರ್ ಹೋಗ್ಬಿಡ್ತಾರೆ. ಆ ಟೈಪ್ ಆಯ್ತು. ಬಂದಿದ್ದು ಲಾಸ್ಟ್ಗೆ ಫಾಸ್ಟ್ ಇದೆಲ್ಲ ನಡೀತಾ ಇದೆ ಲೋಕದಲ್ಲಿ, ಹಾಗೆ ನಡೀತಾ ಇದೆ ಎಷ್ಟೋ ಥರ. ಕೊನೆಗೆ ಬಂದ ಮಾತ್ರಕ್ಕೆ ಸಾಧನೆ ಕಡಿಮೆ ಆಗಬೇಕು ಅಂತಿಲ್ಲ, ಮೊದಲು ಒಂದು ಮಾತ್ರಕ್ಕೆ ಜಾಸ್ತಿ ಆಗಬೇಕು ಅಂತ ಇಲ್ಲ. ಇವ್ರು ಅಲ್ಲೇ ಇರ್ತಾರೆ 20-30 ಹೊಡ್ಕೊ ಕೂತಿರ್ತಾರೆ. ಮೊದಲೇ ಬದ್ಧ ಬಾರಿಯಿಂದ ಆಡಿದವನು ಟಕ ಟಕ ಹೊಡ್ಕೊತ ಕೂತಿರ್ತಾರೆ ಅಷ್ಟೇ. ಆ ಹಾ ಒಂದು ಅಕ್ಷೋಣಿ ಸೈನ್ಯ ಇತ್ತು. ಮತ್ತೆ ಯುದ್ಧದಲ್ಲಿ ಅಷ್ಟೇ ಸಿಕ್ಕಾಬಟ್ಟೆ ಅಸ್ತ್ರ ಹೋಗುದು. ಆಗ್ನೇಯ ಅಸ್ತ್ರ ಬಿಟ್ಟರೆ ಒಂದು ಅಕ್ಷೋಣಿ ಸೈನ್ಯ ಹೋಗುತ್ತೆ. ಒಂದು ಅಸ್ತ್ರಕ್ಕೆ ಅಕ್ಷೋಣಿ ಸೈನ್ಯ ಕೊಡ್ತಾರೆ, ಒಂದೇ ಶಾಟ್ ಸಿಕ್ಸಲ್ಲ ಅಂತ ಲೆಕ್ಕದಲ್ಲಿ ಹೊಡಿತಾರೋ. ಆಮೇಲೆ ಭಾರಿ ಜೋರ ಯುದ್ಧ ಮಾಡ್ತಾರೆ. ಅದು ಕಾರಣ ಇದೆ. ಇಷ್ಟಾದರೂ ಭೀಮಸೇನ ಇದಕ್ಕೆ ಬರಲ್ಲ, ಭೀಮಸೇನ ಭಾರಿ ಜಾಸ್ತಿ. ಒಟ್ಟು 11ರಲ್ಲಿ ಎಷ್ಟು 7 ಅಕ್ಷೋಣಿ ಭೀಮಸೇನ ಕೊಟ್ಟಿದೆ, ಮೆಜಾರಿಟಿ ಆಗಿರುತ್ತೆ. ತಥೋಬ್ದತೋ ಭೂಭರ ಸಂಭೃತೋ ಹರೇ, ಅದಕ್ಕೆ ಪೃಕ್ಷ ಪೃತನ ಕ್ಷಯಕಾರಿ ಮತ್ತು ಹೆಚ್ಚು ಸೈನ್ಯ ಕೊಂದವರು. ಬಹುಪಕ್ಷೋಹಿಣ್ಯ ಬಹು ಅಕ್ಷೋಹಿಣಿ ಕ್ಷಪಣ ಪರಿಸ್ಥಿತಿ ಅದೇ ಮಾತಿಟ್ಟಿದ್ದಾರೆ. ಪೃಕ್ಷ ಶಬ್ದಕ್ಕೆ ಅರ್ಥ ಅದು. ತಥೋ ಅಬ್ದತೋ ಭೂಭರ ಸಂಹೃತೌ ಹರೇಹೇ ಅಂಗತ್ವಮಾಪ್ತುಂ ಗಿರಿಶಃ ಅಜನಿಷ್ಠ ಅಶ್ವತ್ಥಾಮ ನಾಮತಃ. ಹೆಸರೇನವರಿಗೆ ಅಶ್ವತ್ಥಾಮ. ಅಶ್ವತ್ಥಾಮ ಅಂತ ನಡೆಸಬಾರ್ದು, ಅಶ್ವತ್ಥಾಮನ್ ಶಬ್ದ. ಅಶ್ವತ್ಥಾಮನ್, ಅಶ್ವತ್ಥಾಮ ಅಶ್ವತ್ಥಾಮಾನೋ ಅಶ್ವತ್ಥಾಮಾನಃ, ಅಶ್ವತ್ಥಾಮ ಅಶ್ವತ್ಥಾಮೋ ಅಶ್ವತ್ಥಾಮ ಅಂತ ಬಿಡಿಸ್ಬಾರ್ದು. ಅದಕ್ಕೇನೆ ಅಶ್ವತ್ಥಾಮ. ಅಶ್ವತ್ಥಾಮ ನಾಮತಃ ಅಶ್ವಧ್ವನಿಂಸ ಯಸ್ಮಾತ್ ಚಕ್ರೆ. ಆ ಹೆಸರು ಯಾತಕ್ಕೆ ಬರಬೇಕಾಗಿತ್ತು? ಥಾಮ ಅಂದ್ರೆ ಧ್ವನಿ, ಅಶ್ವ ಅಂದ್ರೆ ಕುದುರೆ. ಕುದುರೆ ಕೆಂದ್ರೆ ಅಂತೆ. ಕುದುರೆ ಗೊತ್ತಲ್ಲ, ಕುದುರೆ ಕೆನೆಯೋದು ಅಂತಾರೆ ಕುದುರೆ ಒಂದೊಂದು ಶಬ್ದಕ್ಕೆ. ಆ ಕಡೆ ಒಂದು ಹೆಸರು, ಇದು ಹುಲಿಗೆ ಗರ್ಜನೆ, ಸಿಂಹ ಗರ್ಜನೆ ಅಂತ ಕರೀತಾರೆ. ಒಂದೊಂದೊಂದು ಹೆಸರಿದೆ. ಆ ದೃಷ್ಟಿಯಲ್ಲಿ ಕೆನೆಯೋದು ಆ ರೀತಿ ಮಾಡಿ ಹುಟ್ಟಿದ್ರೆ ಅಂತ. ಅದಕ್ಕೇನು ಹೆಸರು ಬಂತು? ಅದೇ ಹೆಸರು ಇಟ್ಬಿಟ್ಟು ಅಶ್ವತ್ಥಾಮ ಅಂತಾನೆ ಹೆಸರಾಯ್ತು. ಯಸ್ಮಾತ್ ಚಕ್ರೆ ಜಾಯಮಾನೋ ಮಹಾತ್ಮ. ಮಹಾತ್ಮ ಅಂತ ಕೊಂಡಾಡಿದ್ರು. ಮಹಾತ್ಮ ಮಹಾತ್ಮ ಅಂತ ಹೇಳಿದ್ರಿಂದ ಏನವರು ಅವ್ರು ನೋಡೋದಕ್ಕೆ ಮುಂದೆ ಭಾರಿ ಕೆಟ್ಟ ಕೆಲಸ ಮಾಡ್ತಾರೆ ಲೋಕದೃಷ್ಟಿಯೊಳಗೆ. ಆದರೂ ಅವರು ಸ್ವರೂಪ ಯೋಗ್ಯತೆ ತಕ್ಕಂತೆ ಮಾಡಿದ್ದಾರೆ, ಅದು ತಪ್ಪಲ್ಲ. ಅವರು ಅವತಾರ ಮಾಡಿದ್ದೇ ಅದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಸುಮ್ಮನೆ ಪೊಲೀಸ್ ಕೊಂದ್ರೆ ಅರೆಸ್ಟ್ ಆಗ್ತಾನೋ, ಬಟ್ ಅವ್ರಿಗೆ ಎನ್ಕೌಂಟರ್ ಮಾಡಿದರೆ ಅವಾರ್ಡ್ ಕೊಡ್ತಾರೆ. ಎನ್ಕೌಂಟರ್ ಮಾಡಿದ್ರೆ ಅವಾರ್ಡ್ ಕೊಡ್ತಾರೆ. ಇದು ಮಾಡಿದರೆ ಪನಿಷಬಲ್ ಅಫೆನ್ಸ್. ಹೋಗೋರು ಸುಮ್ಮನೆ ಶೂಟ್ ಮಾಡ್ತಿದ್ರೆ ಸಾಧ್ಯ ಇಲ್ಲ. ಕಳ್ಳನ್ನು ಕೂಡ ಸುಮ್ಮನೆ ಶೂಟ್ ಮಾಡೋಗಿಲ್ಲ, ಅವ್ನು ಇನ್ನೇನು ಬೇರೆ ದಾರಿ ಇಲ್ಲ ಅಂದರೆ ಎನ್ಕೌಂಟರ್ ಮಾಡ್ತಾರೆ. ಅವ್ರು ಸಿಕ್ಲಿಕ್ಕೆ ಸಾಧ್ಯ ಇಲ್ಲ, ಓಡೋಗ್ತಾರೆ, ಮತ್ತೆ ಭಾರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂತ ಅವಾಗ ಹೊಡಿತಾರೆ. ಮೊದಲು ಕಾಲಿಗೆ ಹೊಡಿತಾರೆ, ಅದು ಸಾಧ್ಯ ಹೋದ್ರೆ ಎಲ್ಲಿ ಬೇಕಾದ್ರೆ ಹೊಡಿತಾರೆ. ಮತ್ತೆ ಅವ್ರು ಎಸ್ಕೇಪೇ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೆ, ಹಾಗೆ ಗೋಡಿಬಾರ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಯಾವಾಗಲೂ ಕಾಲು ಕೇಳಬೇಕು, ಬಡ್ಕಾಲು ಕೆಳಗೆ ಹೊಡಿಬೇಕು ಅಂತ, ಮೇಲೆ ಹೊಡಿಯಾಗಿಲ್ಲ. ಸಾಯ್ಬಾರ್ದು ಉದ್ದೇಶ. ಗೋಡಿಬಾರ್ ಉದ್ದೇಶ ಏನು? ಕಂಟ್ರೋಲ್ ಮಾಡೋದು ಅಷ್ಟೇ, ಇದು ಮಾಡೋದು. ಅಲ್ಲಿ ಯಾರು ಪರ್ಟಿಕ್ಯುಲರ್ ಇಲ್ಲ ಯಾರು ಅಂತ ಹೇಳಿ. ಇಲ್ಲಿ ಎನ್ಕೌಂಟರ್ ಪರ್ಟಿಕ್ಯುಲರ್ ಇರ್ತಾರೆ, ಗೊತ್ತಾಯ್ತು, ಇವನ್ನೇ ಹೊಡಿ ಅಂತ ಹೇಳಿ. ಇಲ್ಲಿ ಹಾಗಲ್ಲ, ಯಾರೋ ಗಲಾಟೆ ಮಾಡಕ್ಕೆ ಯಾರೋ ಹೊಡಿತಾರೆ, XYZ ಬರ್ತಾರೆ, ಅವನು ಗಲಾಟೆ ನಿಲ್ಲಿಸ್ಬೇಕಷ್ಟೇ. ಈಗ ಕೊಲ್ಲೋದು ಉದ್ದೇಶ ಇಲ್ಲ, ಹೊಡಿಬೇಕು. ಅಕಸ್ಮಾತ್ ಅವ್ರು ತಪ್ಪದು, ಬೇರೆ ಹೋದ ಅಂತ ಹೇಳಿದ್ರೆ ತಪ್ಪದು. ಅವನೇ ಬಗ್ಗೆ ಬಿದ್ದ ಆ ಏಟು ಬಿದ್ದರೆ ಬೇರೆ ಮಾತು. ಆಕ್ಸಿಡೆಂಟ್ ಆಗೋರು ಕೂಡ ಇವನಿಂದ ಆಯ್ತೋ ಬೇರೆಯಿಂದ ಆಯ್ತೋ ನೋಡ್ತಾರೆ. ಇವನೇ ಮಾಡಿಕೊಡ್ರಿ ಪರ್ಪಸ್ ಬೆಲೆ ಅವಾಗ ಏನು ಮಾಡ್ತಾರೆ, ಕೊಡೋದಿಲ್ಲ. ಬೆನಿಫಿಟ್ ಯಾವುದು ಸಿಗೋದಿಲ್ಲ ಅವ್ರಿಗೆ. ಪ್ರೂವ್ ಮಾಡ್ಬೇಕು ಅವನು. ಆಕ್ಸಿಡೆಂಟಲ್ಲಿ ಇವನು ಮಾಡಿದ ಇಂಟೆನ್ಷನಲ್ ಆಕ್ಸಿಡೆಂಟು ಆಕ್ಸಿಡೆಂಟ್ ನಿಜವಾಗ. ಮತ್ತೆ ಹೊಡೆದು ಆಕ್ಸಿಡೆಂಟ್ ಕರಿಬಹುದಲ್ಲ, ಅದೆಲ್ಲ ನೋಡ್ತಾ ಇಲ್ಲಿದ್ದಾಗ ಏನಾಯ್ತು, ಎಲ್ಲಿಂದ ಬಂದ, ಹೀಗೆ ಬಂದ, ಇವ್ರು ಹೊಡೆಯೋಕ್ಕೆ ಚಾನ್ಸ್ ಇದೆ, ಈ ಕಡೆ ಹೋಗೋ ಬರುತ್ತಾ, ಅವನೇ ಬಂದ, ಅವನೆಲ್ಲ ಸರಿಯಾಗಿ ಹೋಗ್ತಾ, ಅವನು ಅಡ್ಡ ಬಂದ ಅಂತ, ಅವನು ಸತ್ತ, ಅಡ್ಡ ಬಂದ, ಇವ್ರು ಹುದ್ದೆಲೇ ಹೊಡೆದ, ಯಾವಾಗ ಏನಾಯ್ತಾ ಅದು ಮರ್ಡರ್. ಯಾಕೆ ಅಲ್ಲೆಲ್ಲ ಗೊತ್ತಾಗುತ್ತೆ, ಎಲ್ಲ ನೋಡ್ಬೇಕು, ಅದಿಷ್ಟು ಮಾಜರ್ ಮಾಡ್ಬೇಕೆಲ್ಲ ರೆಕಾರ್ಡ್ ಆಗ್ತದೆ ಏನೇನಾಗಿದೆ ಅಂತೇಳಿ. ಮುಂದೆ ಅದೆಲ್ಲ ಆ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಇವನು ಇಲ್ಲಿ ಹೋಗ್ಬೇಕಾದ್ರೆ ಇಂಟೆನ್ಷನ್, ಇಲ್ಲಿ ಹೋಗಿ ನಿಲ್ಗೆ ಹೋಗೋದು ಇದಕ್ಕಿದ್ದಾಗ ಹಾಕಿದ್ರೆ ತಪ್ಪು, ಉದ್ದೇಶ ಹೊಡೆಯೋದಿದೆ ಅಂತ. ಇವ್ರು ಸ್ಟ್ರೈಟಾಗಿ ಬರ್ತಿದ್ರೆ ಉಳಿದವ್ರು ಹೋಗ್ತಾ ಇದ್ದಾರೆ, ಈ ಅಡ್ಡ ಬಂದ, ಅವ್ನು ಬುದ್ಧಿ ಇಲ್ಲ, ಅವನು ಸಹ ಆಕ್ಸಿಡೆಂಟ್, ಇದು ಮರ್ಡರ್. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಭಾಳ ಸೂಕ್ಷ್ಮವಾಗಿ ನೋಡಬೇಕು ಪ್ರತಿಯೊಂದು ಅಂಶನ. ಮೇಲ್ನೋಟ ಕೆಲಸ ತಪ್ಪು ಕಾಣಿಸಿದ ಸರಿ ಇರುತ್ತೆ, ಸರಿ ಕಂಡಿದ್ದು ತಪ್ಪಿರುತ್ತೆ. ಹಾಂ ಹೌದು ಹೌದು. ಹಾಂ ಏನು ಮಾಡಿದ್ದಾರೆ? ಸ್ವರೂಪ ತಕ್ಕಂತೆ ಸಂಹಾರ ಮಾಡೋ ಕಾರ್ಯ ಸಂಹಾರ ಮಾಡಿದರು.
ಅದು ದೋಷ ಅಲ್ಲ, ಅದಕ್ಕೆ ಅದು ಎನ್ಕೌಂಟರ್ ಮಾಡಕ್ಕೆ ಬಂದಿದ್ದವರು, ಅದಕ್ಕೆ ಹುಟ್ಟಿಸಿದ್ದವರು. ಸವಿದ್ ಸರ್ವವಿದ್ ಬಲವಾನ್ ಅಸ್ತ್ರವೇತ್ತ ಕೃಪಸ್ವಸಾಯಾಂ ದ್ರೋಣ ವೀರ್ಯೋದ್ಭವೋಭೂತ್ ದುರ್ಯೋಧನಶ್ಚತುರ್ಥೇಹ್ನಿ ಜಾತಃ ತಸ್ಯ ಅಪರೇದ್ಯುಃ ಭೀಮಸೇನಃ ಸುಧೀರಃ ಸಹ ಸರ್ವವಿತ್ ಬಲವಾನ್ ಅಸ್ತ್ರವೇತ್ತ. ಅಶ್ವತ್ಥಾಮರು ಏನಾಗಿದ್ದು ಸರ್ವವಿತ್, ಇವರೆಲ್ಲರಿಗಿಂತ ಜಾಸ್ತಿ ತಿಳಿದವರು, ಎಲ್ಲ ತಿಳಿದವರು. ಬಲವಾನ್ ಬಲಿಷ್ಠರಾದವರು. ಆಮೇಲೆ ಅಸ್ತ್ರವೇತ್ತ, ವಿಶೇಷ ಅಸ್ತ್ರ ತಿಳ್ಕೊಂಡವ್ರು. ದ್ರೋಣಾಚಾರ್ಯರ ಮಗ ಪರಶುರಾಮರಿಂದ ಕಲ್ತ್ಕೊಂಡ್ಬಂದಿದ್ದು. ಆದ್ರಿಂದ ಏನಾಯ್ತು ಅವರಿಗೆ ಅಸ್ತ್ರಗಳು. ಮತ್ತೆ ಮೂಲ ಪಾಶುಪತಾಸ್ತ್ರ, ರುದ್ರದೇವರು ಪಾಶುಪತಾಸ್ತ್ರ, ಅದು ಅವತಾರ ಇವರು, ಗೊತ್ತಾಯ್ತು. ಆ ದೃಷ್ಟಿಯಿಂದ ಅಡ್ವಾಂಟೇಜ್ ಇತ್ತು. ಮತ್ತೆ ದ್ರೋಣಾಚಾರ್ಯ ಅಸ್ತ್ರಗಳೆಲ್ಲ ಪರಶುರಾಮರಿಂದ ಅವ್ರು ಕಲ್ತು ಅವ್ರು ಇವ್ರು ಹೇಳಿದ್ರು, ಸಿಕ್ಕು. ಇದಷ್ಟೇ ಒಳ್ಳೆ ಇವರಿಗೆ ಸಾಮರ್ಥ್ಯ. ಬಲವಾನ್ ಅಸ್ತ್ರವೇತ್ತ. ಸ್ವಲ್ಪ ಇರುತ್ತೆ, ಮೂಲ ಹೋಗೋದಿಲ್ಲ, ಮೂಲ ಮಧ್ಯೆ ಇರುತ್ತೆ. ಬಟ್ ಇವೆಲ್ಲ ಸ್ವಲ್ಪ ಡೌನ್ ಆಗಿರುತ್ತೆ, ಇದನ್ನು ಹೆಚ್ಚಿಗೆ ಮಾಡ್ಬೋದು. ಛಾತಿ ಕಡಿಮೆ ಇದ್ದಾಗ ಜಾಸ್ತಿ ಮಾಡಕ್ಕೆ ಬರುತ್ತಲ್ಲ ಆತ. ಕೃಪಸ್ವಸಾಯಾಮ್ ದ್ರೋಣ ವೀರ್ಯೋದ್ಭವೋಭೂತ್. ಕೃಪಸ್ವಸಾಯಾಮ್, ಯಾರು ಕೃಪಾಚಾರ್ಯ ಇವರು ಕೃಪಿ ದೇವಿಯಲ್ಲಿ ದ್ರೋಣಾಚಾರ್ಯ ಮಗನಾಗಿ ಹುಟ್ಟಿ. ಅಷ್ಟೇ ಹೇಳಬಾರದೆ, ದ್ರೋಣ ವೀರ್ಯೋದ್ಭವೋತ್ ಅಭೂತ್ ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ ಇವರಿಗೆ ಪ್ರಾಕೃತ ದೇಹ ಇದೆ, ಭೌತಿಕ ದೇಹ ಇದೆ ಇವರಿಗೆ ಅಂತ ಹೇಳೋದಕ್ಕೋಸ್ಕರ. ಕೃಷ್ಣನಿಗೆ ಹಾಗೆಲ್ಲ ಹೇಳೋದಿಲ್ಲ, ಸುಮ್ಮನೆ ಆವೇಶ್ಯ ಪೂರ್ವಂ ವಸುದೇವಮೇವ, ಪ್ರವೇಶ ಮಾಡಿ ಹೊರಗೆ ಬಂದಿದ್ದೆ ಹೊರತು ಏನಲ್ಲ ಹುಟ್ಟಿದೆ ಅಂತ ಹೇಳೋದಕ್ಕೋಸ್ಕರ. ಪ್ರತ್ಯುರ ಅಸಾಮಂಜಸ್ಯ. ರುದ್ರದೇವರಿಗೆ ಪ್ರಾಕೃತಾದ ದೇಹ ಇರೋದ್ರಿಂದ ಅವರೇನಲ್ಲ ಸರ್ವೋತ್ತಮರಲ್ಲ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಅದಕ್ಕೆ ಕೃಷ್ಣ ಸರ್ವೋತ್ತಮ. ಕೃಷ್ಣ ಹೇಳ್ತಾನೆ, ಅಜೋಪಿ ಸನ್ ಅವೇ ಆತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಆತ್ಮೇಚ್ಛೆಯಿಂದ ಹುಟ್ಟುತ್ತೇನೆ ನಾನು, ಸಂಭವಾಮಿ ಕಾಣಿಸ್ಕೊತೇನೆ ಅಷ್ಟೇ, ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದು ದ್ರೋಣ ವೀರ್ಯೋದ್ಭವವು. ಯಾಕೆ ಹೇಳಬೇಕು, ಪ್ರತಿ ಮಾತಿಗೂ ಅರ್ಥ ಇದೆ. ದ್ರೋಣೋದ್ಭವ ಮುಗಿದು, ದ್ರೋಣ ವೀರ್ಯೋದ್ಭವ ಯಾತಕ್ಕೆ ಬೇಕು ಅದಕ್ಕೆ ಅಂದರೆ ನಿಜವಾಗ್ಲೂ ಹುಟ್ಟಿದವರು ಅಂತ ಹೇಳಬೇಕಾಗಿ. ಉಳಿದವ್ರ ಬಗ್ಗೆ ಹೇಳಿದ ಇವ್ರ ಬಗ್ಗೆ ಯಾಕೆ ಹೇಳ್ತಾರೆ ಅಂದರೆ ಡೌಟ್ ಬರೋದು ಇವ್ರ ಬಗ್ಗೆ. ಸಾಮಾನ್ಯವಾಗಿ ಗಲಾಟೆ ಬರೋದು ಶೈವರು ಎಷ್ಟವರೆಗೆ ಭಾರಿ ಗಲಾಟೆ. ಆದ್ದರಿಂದ ಉಳಿದವ್ರ ಮೈನಾರಿಟಿ ಅವರು, ಮೆಜಾರಿಟಿ ಇವರಿಬ್ಬರು, ಅದರಲ್ಲೂ ಫಿಸಿಕಲ್ ಮೆಜಾರಿಟಿ ಅವ್ರದ್ದೇ ಜಾಸ್ತಿ, ಶೈವರದೇನೆ. ಆದ್ದರಿಂದನೇ ಕ್ಲಾರಿಫೈ ಮಾಡೋದಕ್ಕೋಸ್ಕರ ದ್ರೋಣ ವೀರ್ಯೋದ್ಭವ ಭೂತ್ ಅಂತೇಳಿ. ದುರ್ಯೋಧನ ಚತುರ್ಥೇಹ್ನಿ ಜಾತಃ ತಸ್ಯಾಪರೇದ್ಯುಃ ಭೀಮಸೇನ ಸುಧೀರಃ. ಅಶ್ವತ್ಥಾಮರು ಹುಟ್ಟಿ 4 ದಿವಸದ ಮೇಲೆ ದುರ್ಯೋಧನ ಹುಟ್ಟಿದ. ಅಶ್ವತ್ಥಾಮರು ಹುಟ್ಟಿ 4 ದಿವಸದ ಮೇಲೆ ದುರ್ಯೋಧನ ಹುಟ್ಟಿದ. ಸೊ ಅವರಿಬ್ಬರು ವಯಸ್ಸಿನಲ್ಲಿ ಭಾರಿ ಕ್ಲೋಸ್ ಆಗಿರ್ತಾರೆ, ವಯಸ್ಸಿನಲ್ಲೂ ಕ್ಲೋಸ್ ಆಗಿದ್ರು. ಚತುರ್ಥೇಹ್ನಿ ಜಾತಃ ತಸ್ಯ ಅಪರೇದ್ಯುಃ ಭೀಮಸೇನ ಸುಧೀರಃ. ಮಾರನೇ ದಿವಸ ಭೀಮಾವತಾರವಾಗಿ. ಮೊದಲು ದುರ್ಯೋಧನ, ಆಮೇಲೆ ಭೀಮಸೇನ ಹುಟ್ಟು, ಒಂದೇ ವಂಶದೊಳಗೆ. ಯಾರು ದೊಡ್ಡವರಾದ್ರೆ ಅಣ್ಣ ಯಾರೀಗ? ದುರ್ಯೋಧನ ಅಣ್ಣ. ಆ ಅರ್ಥದಲ್ಲಿ ಧರ್ಮರಾಜ ಮೋಸ್ಟ್ ಸೀನಿಯರ್, 1 ವರ್ಷ ದೊಡ್ಡವನಾದ್ರಿಂದ ಯೋಚನೆ 4 ಒಂದೇ ದಿವಸದಲ್ಲಿ. ಇವರು ಕುಮಾರವ್ಯಾಸ ಎಲ್ಲ ಬರೀಬೇಕಾದ್ರೆ ಮೊದಲು ಹುಟ್ಟಿದ್ದು ಭೀಮಸೇನ, ಆಮೇಲೆ ದುರ್ಯೋಧನ ಅಂತ ಹೇಳ್ತಾರೆ. ತಪ್ಪದು, ಮೊದಲು ಹುಟ್ಟಿದ್ದು ದುರ್ಯೋಧನ, ಆಮೇಲೆ ಭೀಮಸೇನ. ಯಾಕೆ? ಪೂರ್ವಪಕ್ಷ ಮೊದಲು, ಸಿದ್ಧಾಂತ ಆಮೇಲೆ. ಉತ್ತರ ಕೊಡೋದು ಪ್ರಶ್ನೆ ಕೇಳಬೇಕಲ್ಲ ಫಸ್ಟು. ಸೊ ಇವರು ಆಪೋಸಿಟ್. ಇವರು ಯಾರು ಬರಬೇಕು ಯಾವಾಗಲೂ? ಇವರೇ ಪೂರ್ವಪಕ್ಷನೇ ಬರಬೇಕು. ಅದು ಭಯಂಕರ ಪೂರ್ವಪಕ್ಷಿ ಆದ್ದರಿಂದ ಅವ್ರು ಮೊದಲು ಹುಟ್ಟಿದ, ಆಮೇಲೆ ಇವ್ರು ಹುಟ್ಟಿದ್ರು. ಈ ಕತ್ತು ಬೆಳಕು ಆ ಥರ ಯೋಚನೆ. ಸೂರ್ಯ ಹುಟ್ಟಿದ ತಕ್ಷಣ ಮೊದಲೇನಿತ್ತು? ಕತ್ಲಿತ್ತು. ಸೂರ್ಯ ಹುಟ್ಟಿ ಬೆಳಕು ಬಂತು. ಅಂದ್ರೆ ಉತ್ತರ ಸಿಗಬೇಕಾದ್ರೆ ಪ್ರಶ್ನೆ ಇರ್ಬೇಕು ಯಾವಾಗ. ಎಷ್ಟೊತ್ತು ಕೇಳ್ತಾರೆ, ನಾನು ಹೇಳಿದ ಸರಿನಾ ಅಂತ ಕೇಳ್ತಾರೆ. ಮೊದಲು ಪ್ರಶ್ನೆ ಏನು ಹೇಳು ಅಂತ ಕೇಳ್ತಾರೆ. ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಸರಿನೋ ತಪ್ಪು ಹೇಳ್ತಾರೆ. ಕೆಲಸ ನೋಡೋದು ಸರಿ ಇರುತ್ತೆ, ಆದರೆ ಪ್ರಶ್ನೆ ನೋಡಿದಾಗ ತಪ್ಪಾಗಿರುತ್ತೆ. ಸೊ ಪ್ರಶ್ನೆ ತಕ್ಕಂತೆ ಉತ್ತರ ಅಂತ ಇರೋದ್ರಿಂದ ಹುಟ್ಟಿದ ತಕ್ಷಣ ಹುಟ್ಟಿದ್ರು, ಮತ್ತೆ ಲೇಟ್ ಮಾಡಿಲ್ಲ. ಏನರ್ಥ ಅದಕ್ಕೆ? ಟಕ್ಕಂತ ಹುಟ್ಟಿರೋದು ಅಂತ, ಯಾವಾಗಲೂ ಮಾಡಿದ್ದಲ್ಲ. ಇಮಿಡಿಯೇಟ್ ಆನ್ಸರ್. ಆಚಾರದಿಂದ ಯಾವಾಗ ಏನು ರೆಸ್ಪಾನ್ಸ್ ಆಗಿ ಬಂತು, ಇಮಿಡಿಯೇಟ್ ಆಗಿ ಬಡಿಗೆ ಹಾಗಿದ್ದು ಹಾಗೇನೆ. ಇವರೇ ಅವರ ಸಂಹಾರ ಮಾಡಿ ಅವನು. ಹಾಂ, ಅಂದರೆ ಇವರೆಲ್ಲ ಏನು ಮಾಡ್ತಾರೆ, ಕವಿಗಳು ಏನು ಮಾಡಿದರು? ಒಂದಿವ್ಸ ದೊಡ್ಡವನು ಸಣ್ಣವನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಸೀರಿಯಸ್ ಆಗಿ ತೊಗೊಂಡ್ರೆ ಗೊತ್ತಾಗುತ್ತೆ ಯಾವುದು ಅಂತ. ಸಮುದ್ರದಲ್ಲೂ ಕೂಡ ಸಮುದ್ರ ಮಥನ ಮಾಡಬೇಕಾದ್ರೆ ಮೊದಲು ಹುಟ್ಟಿದ್ದು ಯಾವುದು? ವಿಷ. ಕೊನೆಗೆ ಹುಟ್ಟಿದ್ದು ಅಮೃತ. ಫಸ್ಟು ಲಾಸ್ಟು ಆಪೋಸಿಟ್ ಅದು. ಅದು ರೆಮಿಡಿ ಅದೇನೆ, ವಿಷಕ್ಕೆ ಅಮೃತನೇ ರೆಮಿಡಿ. ಹುಟ್ಟಿದ್ದು ಕೊನೆಗೆ. ಅಲ್ಲಿವರೆಗೂ ನಡೆದಿತ್ತು. ಕಡೆಯ ಕಾಲ ನಿಲ್ಲಿಸಿರಲಿಲ್ಲ. ಅದು ಪಾಠಕ್ಕೆ ಹೋದಾಗಲೂ ಮೊದಲು ಶುರುವಾಗೋದು ಪ್ರಾಬ್ಲಮ್ಮೇ. ಹೋಗೋದೇ ಪ್ರಾಬ್ಲಮ್, ಹೇಳೋದೇ ಪ್ರಾಬ್ಲಮ್. ಅಲ್ಲಿಂದ ಶುರುವಾಗೋದು ಅರ್ಥ ಆಗೋದು ಪ್ರಾಬ್ಲಮ್ಮೇ. ಬಿಡ್ತಾರೆ ಮೊದಲು. ಬಿಡಬಾರ್ದು. ಏನು ಮಾಡ್ಬೇಕಂದ್ರೆ 4 ದಿವಸ ಆದ್ಮೇಲೆ ಏನಾಗುತ್ತಾಗ ಆಗ ನಿಧಾನವಾಗಿ ಅರ್ಥ ಬಿಡ್ಲಿಕ್ಕಾಗೋದಿಲ್ಲ. ಈ ಕಾಫಿ ಕುಡಿಸುವ ಸುಲಭದ ಕೆಲಸ ಅಲ್ಲ. ಮೊದಲು ಊಟ ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ಸುಸ್ತೊಳದು ಹೋಗ್ತಾರೆ, ಬಾಯಿಗಿಟ್ಟಾಗೆಲ್ಲ ಬಿಡ್ತಾ ಇರುತ್ತೆ. ಆಮೇಲೆ ಬೇರೆ ಬೇರೆ ಬಿಡೋದಿಲ್ಲ, ಆ ಸ್ಥಿತಿ ಬಂದ್ಬಿಡ್ತಾರೆ. ಅದು ತಿನ್ನೋದು ಅಭ್ಯಾಸ ಅಂದರೆ ಬಿಡ್ಲಕ್ಕೆ ಬರೋದಿಲ್ಲ ಅಂತ ಅರ್ಥ.
ಒಳ್ಳೇದೇ ಕೆಟ್ಟದ್ದು ಒಂದಿವ್ಸ ಒಂದು ಸೀನಿಯರ್ ದುರ್ಯೋಧನ, ಸೀನಿಯರ್ ದುರ್ಯೋಧನ. ಆಮೇಲೆ ನೆಕ್ಸ್ಟ್ ಡೇ ಭೀಮಸೇನ. ಕೆಲವು ಪುರಾಣದಲ್ಲಿ ಹೀಗೆ ಬರುತ್ತೆ ಅಂತ ಒಂದು ಮಾತಿದೆ, ಒಂದೇ ದಿವಸ ಹುಟ್ಟಿದ್ರು ಒಂದೇ ದಿವಸ ಹುಟ್ಟಿದ್ರು ಅಂತ ಕೆಲವು ಕಡೆಗೆ, ಮರುದಿವಸ ಹುಟ್ಟಿರು ಅಂತ ಕೆಲವು. ಮೊದಲು ದುರ್ಯೋಧನ ಅಂತ ಅದು ಅದ್ರ ಬಗ್ಗೆ ಡೌಟ್ ಇಲ್ಲ. ಒಂದೇ ದಿವಸ ಹೇಗಾಯ್ತು ಅಂತ ಕೇಳಿದ್ರೆ ನಮ್ಮ ಇದಕ್ಕೆಲ್ಲ ದುರ್ಗಣಿತ ನೋಡ್ಬೇಕು. ತಿಥಿ ಬೇರೆ ಆಗಿತ್ತು, ನೆಕ್ಸ್ಟ್ ಡೇ ಆಯಿತು. ಮತ್ತೆ ತಿಥಿ ಬೇರೆ ಆಗಿಬಿಟ್ಟಾಗ ಇಬ್ಬರು ಒಂದೇ ದಿವಸ ಸಾಯ್ತಾರೆ ಅಂತ ತಿಳ್ಕೊಂಡು ಅವಾಗ ಕ್ಲಿಯರ್ ಅರ್ಥ ಆಗುತ್ತೆ. ನೋಡ್ತಾರಾಗ ಕೆಲವು ಬೆಳಿಗ್ಗೆ ಸತ್ತವನು ಬೇರೆ, ಸಾಯಂಕಾಲ ಸತ್ತವನು ಬೇರೆ. ಒಂದು ನಿಮಿಷನೇ ಹೆಚ್ಚು ಕಡಿಮೆ ಆಗ್ಬೋದು. ತಿಥಿ ಇಷ್ಟು ಗಳಿಗೆ ಇದ್ದಾಗ ಚತುರ್ಥಿ ಚತುರ್ಥಿ ಪಂಚಮಿ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ವರ್ಷದ ಲೆಕ್ಕದಲ್ಲಿ ಬಂದು ಒಂದು ವರ್ಷ ಮುಂದೆ ಒಂದು ದಿವಸ ಮುಂದೆ ಹೋಗ್ಬಿಡ್ತಾರೆ, ಸಾಧ್ಯತೆ ಮುಂದೆ ಹೋಗ್ಬಿಡುತ್ತೆ. ಒಂದು ಗಂಟೆನ ಒಂದು ನಿಮಿಷನೂ ಆಗಿದ್ದು ಅಷ್ಟು ಚೇಂಜ್ ಆಗುತ್ತೆ. ಆಮೇಲೆ ಎಷ್ಟೋ ಸರ್ ಅಂತ ಪ್ರಶ್ನೆ ಕೇಳಿದವರು ಇದ್ದಾರೆ, ಈ ರೀತಿ ಆಯಿತು ಯಾರು ಶ್ರದ್ಧಾ ಮೊದಲು ಮಾಡಬೇಕು ಅಂತ ಕೇಳಿ. ಅವಾಗ ನಮಗೆ ಗೊತ್ತು, ಕರೆಕ್ಟ್ ಟೈಮ್ ಗೊತ್ತಾರೆ ಹೇಳಕ್ಕೆ ಬರುತ್ತೆ. ಅವತ್ತು ಮತ್ತೆ ಅವು ಪಂಚಾಂಗ ಸಿಗಬೇಕು. ಅವತ್ತಿನ ಪಂಚಾಂಗ ನೋಡಿ ತಿಥಿ ಹೆಚ್ಚು ಕಡಿಮೆ ಆಯಿತೋ ಇಲ್ವೋ. ಕೋಲ್ಡ್ ಆಯ್ತು ಬಿಟ್ಟರೆ ಸಮಸ್ಯೆ ಇಲ್ಲೇ ಇಲ್ಲ. ಇಲ್ಲಿ ಆಗಿತ್ತು, ಬೇರೆ ಪುರಾಣದ ಹಾಗೆ ಬಂದಿದ್ದರೆ ಈ ರೀತಿ ಅರ್ಥ. ಬಟ್ ಆ್ಯಕ್ಚುಲಿ ಡಿಫ್ರೆನ್ಸ್ ಏನು, ಒಂದು ದಿವಸ ಡಿಫ್ರೆನ್ಸ್, ಅದನ್ನ ಒಪ್ಪಬೇಕು. ದುರ್ಯೋಧನ ಒಂದು ವರ್ಷ ಸೀನಿಯರು, ಇವರು ಜೂನಿಯರ್. ನಕ್ಷತ್ರ ಅವೆಲ್ಲ ಇದಕ್ಕೆ ಉಪಯೋಗ ಇಲ್ಲ. ದಿವಸಕ್ಕೆ ಲೆಕ್ಕ ಬರ್ಬೇಕಾದ್ರೆ ತಿಥಿನೇ ಆಗ್ಬೇಕು, ನಕ್ಷತ್ರ ಲೆಕ್ಕ ಇಲ್ಲ ಅದಕ್ಕೆ. ತಗೊಂಡು ನೆಕ್ಸ್ಟ್ ಡೇ ಬಂದರೆ ಚೇಂಜ್ ಆಗುತ್ತೆ. ನಕ್ಷತ್ರ ಇದ್ರೆ ಚೇಂಜ್ ಆಗುತ್ತೆ. ಮೊದಲು ತಿಥಿ, ಆಮೇಲೆ ನಕ್ಷತ್ರ. ತಿಥಿ ಪ್ರಧಾನವಾಗಿ ನೋಡೋದು ತಿಥಿನ, ಆಮೇಲೆ ನೋಡೋದು ನಕ್ಷತ್ರನ. ಆಚರಣೆ ಬೇಕಾದ್ರೆ ನಕ್ಷತ್ರ ಬೇಕಾಗುತ್ತೆ. ಸೀನಿಯಾರಿಟಿಗೆ ಇದು ಬೇಕು, ತಿಥಿ ಬೇಕು. ಸೀನಿಯಾರಿಟಿ ನಕ್ಷತ್ರ ಸೀನಿಯಾರಿಟಿ ಇಲ್ಲ. ಸೀನಿಯಾರಿಟಿ ನಕ್ಷತ್ರ ಅಲ್ಲ, ತಿಥಿ ಕಾರಣ. ಗೊತ್ತಾಯ್ತು. ಆಚರಣೆಗೆ ಜನ್ಮದಿನ ಆದರೆ, ಜಯಂತಿ ಆದರೆ ಇದಕ್ಕೆ ಇದಾರೆ ಅದಕ್ಕೆ. ಬಟ್ ತಿಥಿ ಲೆಕ್ಕದಲ್ಲಿ ನಿಜವಾದ ಸೀನಿಯಾರಿಟಿ ಇದೇ ಬೇಕು. ನಕ್ಷತ್ರ ಹೆಚ್ಚು ಕಡಿಮೆ ಕೊಂಟಾಗಲ್ಲ. ಅರ್ಥ ಆಯ್ತಾ? ದೊಡ್ಡದಲ್ಲ, ಇದೇ ದೊಡ್ಡದು. ಅದೇ ಹೇಳಿದ್ದು ಅಲ್ಲ, ನೆಕ್ಸ್ಟ್ ಡೇ ದುರ್ಯೋಧನ ಹುಟ್ಟಿ ಬರೋ ದಿವಸನೇ ಅವ್ರು ತಾರು ಮಾಡಿದ್ರು. ಫಸ್ಟ್ ಡೇ ಫಸ್ಟ್. ಹೌದು ಅಲ್ಲ ಮರುದಿವಸ ಅವತ್ತೇ ಅಂತ ಎಲ್ಲಿ ಹೇಳಿರ್ತಾರೋ ತಿಥಿ ಆಗಿತ್ತು ಅಂತ ಅರ್ಥ. ಸುಮ್ಮನೆ ತಿಳ್ಕೊಂಡ್ರೆ ನೆಕ್ಸ್ಟ್ ಡೇ ಅಂತ ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಅದು ಒಂದೇ ದಿವಸ ಅಲ್ಲ ಅಂತ ಹೇಳ್ತಿರೋದು, ಮರುದಿವಸನೇ ಹುಟ್ಟಿದ್ದು. ಎಲ್ಲೋ ಪುರಾಣದಲ್ಲಿ ಒಂದೇ ದಿವಸ ಹುಟ್ಟಿದ್ರು ಅಂತಿದ್ರೆ ತಿಥಿ ಈ ರೀತಿ ಆಗಿರುತ್ತೆ ಅಂತ ಅರ್ಥ. ನಿರ್ಣಯ ಅಂದ್ರೆ ಏನು, ಒಂದ್ ದಿವಸ ಇದೆ ದುರ್ಯೋಧನ ಇದು ಹೆಚ್ಚು. ಹೌದು ಅದು ದುಶ್ಯಾಸನ ಭೀಮಸೇನ ಸರಿ, ಇಬ್ರು ಕಂಟೆಂಪರ್. ದುಶ್ಯಾಸನ ದುರ್ಯೋಧನ ಅಲ್ಲ. ದುಶ್ಯಾಸನ ತಗೊಂಡಾಗ ಇಬ್ರು ಸೇಮ್ ಏಜ್, ಇಬ್ಬರದು ಸೇಮ್ ಏಜ್. ಇದೆಲ್ಲ ಸರಿಯಾಗಿ ತಿಳ್ಕೊಂಡಿದ್ರೆ ಮುಂದೆ ಎಲ್ಲ ಹೆಲ್ಪ್ ಆಗ್ತದೆ. ಸೊ ದುರ್ಯೋಧನನ ಭೀಮಸೇನರು ಕೊಲ್ತಾರೆ. ಅಣ್ಣನ ಕೊಂದಾಗ ಆಯ್ತು. ಈಗ ಕೃಷ್ಣ ಪೌಡ್ರಕ್ ವಾಸ್ತವ್ಯವ್ರು ಕೊಲ್ತಾರೆ, ಅವರು ಅಣ್ಣನೇ ಮತ್ತೆ. ಆದ್ದರಿಂದ ಅಣ್ಣನ ಕೊಲ್ಲೋ ಪದ್ಧತಿ ಬರ್ತಾ ಇತ್ತು ಕೃಷ್ಣ. ಭೀಮಸೇನ ಯೋಚನೆ ಮಾಡೋದೇ ಇಲ್ಲ. ಅರ್ಜುನರು ಏನು ಮಾಡಿದೆ, ಹಾಕೊಳ್ಳಿ ಅದು ಬಿಸಿರಿ ಏನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಅಣ್ಣಗಿನ್ನ ಪ್ರಶ್ನೆ ಇಲ್ಲ. ಏನಲ್ಲಿ ದುಷ್ಟ ಅಷ್ಟೇ ನೋಡಿ. ಅರ್ಜುನ ಅದನ್ನು ನೋಡಲಿಲ್ಲ. ಬಾಂಧವ ಹೇಳ್ತ ಪಾಪವೇ ಸ್ವಜನಮ್ಮೆ ಕಥಂ ಹತ್ವ ಸುಖಿನ ಶ್ಯಾಮ ಮಾಧವ. ಗೊತ್ತಾಯ್ತಾ? ಮುಂದೆ ತಾನ್ ಸವೀಕ್ಷ ಸಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾ ವಿಷೀದ ನೆತ ಬರೋದು. ಬಂಧುಗಳನ್ನ ನೋಡ್ಬಿಟ್ಟು ಕೃಪೆ ಬಂತು. ಬರಬಾರ್ದಾಗ ಏನಾಗಬೇಕಾಗಿತ್ತು, ಸಿಟ್ಟು ಬರಬೇಕು. ಬಂಧುಗಳು ಇನ್ನೂ ಹೇಳಬೇಕು, ಬಂಧುನ ಬಿಟ್ಬಿಡಿ, ಬಂಧುವಾಗಿಂತ ಕೆಲಸ ಮಾಡ್ತೀವಿ ಆ ಥರ ಹೇಳಬೇಕು. ಅದು ಬಿಟ್ಬಿಟ್ಟು ಏನು ಹೇಳಬಾರ್ದು, ಓಕೆ ಅಂತ ಹೇಳು, ಬಂಧು ಆದ್ರೆ ಓಕೆ ಅಂತ ಹೇಳಬಾರ್ದು. ಅದೇ ಸೀತಾಕೃತಿ ಅದೇ ಮಾತು ಬರುತ್ತೆ. ರಾವಣ ಬರ್ತಾನೆ, ನಾನು ಯಾರು ಗೊತ್ತಾ, ನಮ್ಮ ತಾತ ಹೀಗೆ, ಮುತ್ತಾತ ಹೀಗೆ, ನಮ್ಮ ಅಪ್ಪ ಹೀಗೆಲ್ಲ ಹೇಳ್ತಾರೆ. ನೋಡು ಅಂತಾನು ಮದುವೆ ಆಗ ಇಂಥವ್ರಿಗೆ ನಾಚಿಕೆ ಆಗಲ್ಲ. ಇಮಿಡಿಯೇಟ್ಲಿ ಅವ್ರು ಹೇಳ್ಕೊಂಡಿದ್ದು ಜಾತಕ್ಕಂದ್ರ ಪ್ಲಸ್ ಪಾಯಿಂಟ್ ಎಲ್ಲ ಮೈನಸ್ ಪಾಯಿಂಟ್ ಆಯ್ತು. ಇಂಥ ಸರಿ ಹೀಗೆ ಮಾಡ್ತೀಯ, ನಾಚಿಕೆ ಆಗಲ್ಲ. ಇದೇ ಮಾತು ಕೇಳೋದು ಸೀತಾಕೃತಿ. ಆ ದೃಷ್ಟಿಯಿಂದ ವಂಶ ಹೇಳ್ಕೊಬೇಕಾದ್ರೆ ಕೂಡ್ಲಲ್ಲಿ ಕುತ್ಕೊಂಡಿದ್ದ ವಂಶ ಅಂತ ಹೇಳ್ಕೊಳಕ್ ಹೋಗ್ಬಾರ್ದು, ಮರಿಬಿಡ್ತಾನೆ. ಅವಾಗ ಏನು ಹೇಳ್ಬೇಕು ಅವನಿಗೆ, ಯಾರೋ ಹೇಳ್ಕೊ ಪಾರಾಯ ಬರ್ಬೇಕು, ಹೋಗ್ಬಾರ್ದು. ಫಸ್ಟ್ ಸಿಕ್ಕಾಕೊಂಡ್ರೆ ವಂಶದ ಹೆಸರು ಕೆಡಿಸ್ಬಾರ್ದು. ಕೊನೆ ಪಕ್ಷ ವಂಶದ ಹೆಸರೆಲ್ಲ ಉಳಿಸ್ಬೇಕಲ್ಲ, ಅದು ಹೇಳ್ಬೇಕು. ನಾವೇನ್ ಮಾಡ್ತೀವಿ ಜನರಲ್ಲಿ, ನಮ್ಮವನು ನಮ್ಮ ಮಾಡ್ತವನು ಆ ಭಾವನೆ ಬರಬಾರ್ದು. ಇಷ್ಟೆಲ್ಲ ಗೀತಾ ಕೇಳಿ ಅದು ಬಂದ್ಬಿಟ್ರೆ ಹೋಯ್ತಾರೆ. ಒಬ್ಬನ ಹೊರಗೆ ಹಾಕಿದ್ರೆ ಏನಾಗ್ತದಾಗ ಎಂಟೈರ್ ಇದು ಸೆಟ್ರೈಟ್ ಆಗಿಬಿಡ್ತದೆ ಇಮಿಡಿಯೇಟ್ ಆಗಿ. ಅದು ಅಭಿಮಾನ ಹಾಗೆ ಅಭಿಮಾನ ತೋರಿಸೋದಾದ್ರೆ ವ್ಯವಸ್ಥೆ ಹತ್ತಬೇಕಾಗಿದೆ. ಒಂದು ರೂಲ್ ಮಾಡಿ ಬಂದು ಸಂಬಂಧಗಳನ್ನ ಬಿಟ್ಟು ಉಳಿದೋರಿ ರೂಲ್ ಅಪ್ಲಿಕಬಲ್ ಅಂಬೋದು ಅಷ್ಟೇ. ಸಂಬಂಧಿಗಳೇ ನಾಟ್ ಅಪ್ಲಿಕಬಲ್ ಹೋಯ್ತಾರೆ. ಧರ್ಮ ಅವ್ರು ಸಣ್ಣ ಬಸ್ ಸರ್ಟಿಫಿಕೇಟ್ ಓಡಾಡ್ತಾರೆ, ರಿಲೇಟಿವ್ ಟ್ಯೂಬ್ ಅಂತ ಯಾವಾಗ ಇಟ್ಕೊಂಡಿರ್ತಾರೆ. ತಪ್ಪದು. ಯಾರೇ ರಿಲೇಟಿವ್ ಆಗಿರಲಿ ಏನಾಗಬಾರ್ದು, ಧರ್ಮನೇ ಕಾನೂನೇ ಬೇರೆ, ಇದೇ ಬೇರೆ. ಇದು ಮದುವೆ ಉಪನಯದಲ್ಲಿ ಕರಿಲಕ್ಕೆ ಉಪಯೋಗ ಆಗುತ್ತೆ ಬರುತ್ತೆ ಹೊರತು ಬಂಧುತ್ವ ಪಾಪದ ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ. ಏನು ಮಾಡ್ಬೋದು ಹಬ್ಬ ಅಂದ್ರೆ ಗೈಡ್ ಮಾಡ್ಬೋದು ಅಷ್ಟು. ಇದು ಪಾಪ ಮಾಡಿದ್ದೆ ಇದನ್ನ ತಗೋತ್ತೆ ಅಷ್ಟೇ ಹೊರತು ಅದು ಎಕ್ಸ್ಕ್ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಬರುತ್ತೆ ಅಂತ ತಿಳ್ಕೊಂಡಿದ್ರೇ
ಪಾಠ ಪ್ರವಚನ ಮೀನಿಂಗ್ಲೆಸ್ ಬಂದ್ಬಿಡುತ್ತೆ. ಧೈರ್ಯ ಕಂಡ ಏನೇ ಆಗಿರಲಿ ಅವನು ಹೌಎವರ್ ಗ್ರೇಟ್ ಹಿ ಮೇ ಬಿ, ಕ್ಲೋಸ್ ಇರ್ಬೋದು, ಏನೇ ಆಗಿರಲಿ, ಶಿಷ್ಯರು ಗಿಟ್ಟು ಏನಾರು ಆಗಿರ್ಬೋದು, ಹೇಳಿ ತಪ್ಪೋದ್ರೆ ತಪ್ಪೆ. ಆಗ ಧರ್ಮ ಉಳಿಯುತ್ತೆ. ವಿಭಜನೆ ಹಾಗೆ ಮಾಡಿದ್ದಕ್ಕೆ ಅವ್ರು ಶುದ್ಧೇ ಭಾಗವತೆ ಧರ್ಮೇ ನಿರತೋ. ಸಂಬಂಧ ಹೇಳಬೇಡ ನೀವು, ನಿನ್ನ ಸರಿ ಅಂತ ಯಾರು ಗೊತ್ತಾದ್ರೆ ಕೆಲಸತ್ತೆ ಕಳ್ಳ ಹಿಡಿದಾಗ. ಯಾರು ಗೊತ್ತಾಗಬೇಕಾಗಿಲ್ಲ, ನನಗೆ ಇದು ಗೊತ್ತಾಗಬೇಕಾಗಿಲ್ಲ, ಒಳಗೆ ಅಂತ ಹೇಳ್ತಾರೆ. ಹೇಳು ಅವರು ಸಾಬ್ರು ಹಾಗೆ ಹೋಗೋದು, ಅದು ಹೋಯ್ತಿಲ್ಲ. ಇವನು ಮೋಸ ಅವನು ಮೋಸ, ಇಬ್ಬರು ದುರುಪಯೋಗ ಮಾಡ್ಕೋಬಾರ್ದು. ಯಾರು ಅಂತ ಹೇಳಕ್ಕೆ ಹೋಗಬೇಡ ನನ್ನ ಮುಂದೆ. ಅದಕ್ಕೆ ವ್ಯಾಲ್ಯೂ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಪೇಪರ್ಗಳನ್ನ ನಂಬರ್ ಕೋಡ್ ನಂಬರ್ ಕೊಟ್ಬಿಡ್ತಾರೆ. ಆಮೇಲೆ ಅದ್ರ ಮತ್ತೆ ಇನ್ನೊಂದು ಕೋಡ್ ಕೊಡ್ತಾರೆ. ಆಮೇಲೆ ಡ್ಯೂ ವಾಪಸ್ ಬರ್ಬೇಕು. ಇಷ್ಟಾದ್ರೂ ಮೋಸ ಮಾಡೋದು ಸಿಗ್ತಾರೆ. ಅದನ್ನೆಲ್ಲ ತಿಳ್ಕೊಬಿಟ್ಟಿರ್ತಾರೆ. ಕಾರಣ ಉದ್ದೇಶ ಅಲ್ಲಿರೋದು ಫೇರ್ ವ್ಯಾಲ್ಯೂಯೇಷನ್ ಆಗಬೇಕು. ಫೇರ್ ವ್ಯಾಲ್ಯೂಯೇಷನ್ ಗೊತ್ತಾದರೆ ಒಂದೊಂದು ಜಾಸ್ತಿ ಆಗ್ತದೆ. ಶತ್ರು ಅಂತ ಗೊತ್ತಾದರೆ ಉದ್ದೇಶಪೂರ್ವಕ ಫೇಲ್ ಮಾಡ್ತಾರೆ. ಎರಡು ಗೊತ್ತಾಗಬಾರ್ದು. ಅದು ಆ ಕಾನ್ಸೆಪ್ಟ್ ಎಲ್ಲ ಕಡೆ ಇದ್ರೆ ಅವ ಸರಿ ಹೋಗ್ಬೋದು. ಹಾಂ ಹಾಂ ಏನ ಹಾಂ ಹಾಂ ಯಾರು ಬರ್ತಾರೆ ಮೊದಲು? ಫಸ್ಟ್ ಅವನೇ ಹುಟ್ಟಿದ್ದು, ಆಮೇಲೆ ದುಶ್ಯಾಸನ. ಆ ರೀತಿ ಅವ್ನು ದುಶ್ಯಾಸನ ಹುಟ್ಟಿದ ದಿವಸ 3 ಜನ ಹುಟ್ಟಿದ್ರು. ಯಾರು ಹೇಳಿ ನೋಡೋಣ? ಭೀಮಸೇನ ದೇವರು. ಯುಯುತ್ಸು ಕೂಡ ಆ ರೀತಿ ಹುಟ್ಟಿದ್ದು. ಅವ್ನು ಒಂದು ದಿವಸ ಕಡಿಮೆ, ಅವನು ಕೂಡ. ದುರ್ಯೋಧನ ಅಂದ್ರೆ ನೆಕ್ಸ್ಟ್, ಅವರಿಬ್ಬರು ಒಂದೇ ದಿವಸ. ಗೊತ್ತಾಯ್ತು? ನೆಕ್ಸ್ಟ್ ಡೇ ಒಂದೊಂದು ದಿವಸ ಡಿಫರೆನ್ಸ್ ಅಲ್ಲ, ಒಂದೊಂದು ದಿವಸ ಡಿಫರೆನ್ಸ್ ಹೇಳ್ಬಿಟ್ಟಿದ್ದಾರೆ. ಅದು ಒಟ್ಟು 100 ದಿವಸದಲ್ಲಿ ಎಲ್ಲ ಬಿಟ್ಬಿಟ್ಟು 100 ದಿವಸದಲ್ಲಿ ಮುಗೀತು. ಒಟ್ಟಿನ ಮೇಲೆ ಎಲ್ಲರೂ ಕೂಡ ಏನಾದ್ರು ಈಗ ಎಲ್ಲರೂ ಕೂಡ ಭೀಮಸೇನೆ ಬಂದ್ರು. ಅರ್ಜುನ್ ಎಲ್ಲರೂ ಅಣ್ಣಂದ್ರು. ಯಾಕೆ? ಎಲ್ಲರೂ ಬಂದು ಬಿಡ್ತಾರೆ. ಅವಳು ದುಶ್ಯಾಲ ಕೂಡ ಅಕ್ಕ ಆಗಿಬಿಡ್ತಾಳೆ. ಭೀಮಸೇನ ದೇವರು ತಂಗಿ ಆಗಬೇಕು, ದುರ್ಯೋಧನಿಗೆ ಅಕ್ಕ ಆಗಿಬಿಡ್ತಾಳೆ. ಯಾಕೆ 101 ದಿವಸಕ್ಕೆಲ್ಲ ಮುಗಿದೋಯ್ತವ್ರು. 100+1 ಗೊತ್ತಾಯ್ತಿಲ್ಲ. ಆದ್ರಿಂದ ಅರ್ಜುನ ವಯಸ್ಸಲ್ಲಿ ಚಿಕ್ಕವನಾಗ್ತಾನೆ. ಎಷ್ಟು ಹೇಳ್ತಾರಲ್ಲ ಈಗ ಎಷ್ಟಿದೆ ಅಂತ. ಈಗ ಎಷ್ಟು ಹೇಳಿದ್ದಾಯ್ತು. ಈಗ ಧರ್ಮರಾಜನಿಗೆ ಎಷ್ಟು ವಯಸ್ಸು ಆಯ್ತು? ಈಗ ಎಷ್ಟು ಡಿಫ್ರೆನ್ಸ್ ಬಂತು ಇದಕ್ಕೆ? ಧರ್ಮರಾಜನಿಗೂ ಬುದ್ಧವನಿಗೂ 7 ವರ್ಷ ಆಯ್ತು. 7 ವರ್ಷ ಆಯ್ತು. ಅದಕ್ಕಿಂತ 1 ವರ್ಷ ಭೀಮಸೇನ, ಅದಕ್ಕಿಂತ 1 ವರ್ಷ ಅರ್ಜುನಿಂದ 7 ತಿಂಗಳು ಕೃಷ್ಣ ಇದು ವಯಸ್ಸಿನಲ್ಲಿ ದೊಡ್ಡವರು. ಅದು ಎಷ್ಟಾಯ್ತು ಅಲ್ಲಿ? 8.5 ವರ್ಷ. ಅಷ್ಟು ಜಾಸ್ತಿ ಆಯ್ತು ಡಿಫ್ರೆನ್ಸ್ ಬಂತು. ಯದಾ ಸಮಾಸದ್ಯುತೈ ಬಭೂವ ದುರ್ಯೋಧನಶ್ಚತುರ್ಥೇನ್ಹಿ ತಸ್ಯಾಪರೇದ್ಯುಃ ಭೀಮಸೇನಃ ಸುಧೀರಃ. ಯದಾ ಸಮಾಸದ್ಯುತೈ ಬಭೂವ ತದಾ ರೋಹಿಣ್ಯಾಂ ಬಲದೇವೋ ಅಭಿಜಾತಃ. ಬಲೀಗುಣಾಢ್ಯಃ ಸರ್ವವೇದೀಯ ಏವ ಸೇವಾಖಿನ್ನೋ ಲಕ್ಷ್ಮಣೋ ಅಗ್ರೇ ಹರೇರ್ಭೂತ್. ಯದಾ ಸಮಾಸದ್ಯುತೈ ಬಭೂವ. 2 ತಿಂಗಳಾಯ್ತು. ಯಾರಿಗೆ? ಭೀಮಸೇನ ದೇವರಿಗೆ. ಇಮಿಡಿಯೇಟ್ ತಗೋಬೇಕಾದ್ರೆ ಭೀಮಸೇನ ಅಂದರೆ 1 ದಿವಸ ಎಕ್ಸ್ಟ್ರಾ. ದುರ್ಯೋಧನ 1 ದಿವಸ ಆ್ಯಡ್ ಮಾಡಬೇಕು. ದುರ್ಯೋಧನ ತಗೊಂಡ್ರೆ 2 ತಿಂಗಳಾಗಿದ್ದಾಗ ಭೀಮಸೇನ ದೇವರಿಗೆ ರೋಹಿಣ್ಯಾಂ ಬಲದೇವೋ ಅಭಿಜಾತ. ಬಲರಾಮ ಹುಟ್ಟಿದ ನಾನು ಹೇಳ್ಬಿಟ್ಟಿದ್ದಾನೆ. ವಯಸ್ಸು ಹೇಳೋದಕ್ಕೋಸ್ಕರ 5 ತಿಂಗಳು ಹುಟ್ಟಿದ 2 ತಿಂಗಳಾದಾಗ ಹುಟ್ಟಿದ್ರಿಂದ ಭೀಮಸೇನಿಗೂ ಬಲರಾಮ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? 2 ತಿಂಗಳು ಡಿಫ್ರೆನ್ಸ್ ಇದೆ. ಆಮೇಲೆ ಬಲೀ ಗುಣಾಢ್ಯ ಸರ್ವವೇದೀಯ ಏವ, ಭಾರಿ ಬಲಿಷ್ಠ, ಗುಣವಂತ, ಸರ್ವವೇದಿ, ಸರ್ವಜ್ಞ. ಏವ ಸೇವಾ ಖಿನ್ನಃ ಲಕ್ಷ್ಮಣೋ ಅಗ್ರೇ ಹರೇರ್ಭೂತ್. ಇಲ್ಲೊಂದು ಪ್ರಶ್ನೆ ಬಂತು. ಕೃಷ್ಣಗಿಂತ ಮೊದಲ ಅವತಾರ ಯಾರ್ದಾಯ್ತು? ಈಗ ಭೀಮಂದು. ಇಲ್ಲೇನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಹನುಮಂತನ ಅವತಾರ ಆದಮೇಲೆ ರಾಮಾವತಾರವಾಗಿತ್ತು. ಫಸ್ಟ್ ಹನುಮದ ಅವತಾರ, ಆಮೇಲೆ ರಾಮಾವತಾರ. ಅದೇ ರೀತಿ ಇಲ್ಲಿ ಫಸ್ಟು ಭೀಮಾವತಾರ, ಆಮೇಲೆ ಕೃಷ್ಣ ಅವತಾರ. ಯಾತಕ್ಕೆ ಮೊದಲು ಬಂದರು ಅಂದರೆ ಅವರೇನವರು ಸೇವಕರು ಯಾವಾಗ ರೆಡಿ ಮೊದಲೇ ಬಂದಿರ್ಬೇಕು. ಗೊತ್ತಾಯ್ತು? ಆದ್ದರಿಂದ ಮೊದಲೇ ಬಂತು. ಸರಿ ಹೋಯ್ತು, ಏನು ಯೋಚನೆ ಇಲ್ಲ. ಆದರೆ ಸರಿ ಹೋಯ್ತು ಈಗ. ಆದರೆ ಲಕ್ಷ್ಮಣನಾಗಿದ್ದಾಗ ಶೇಷದೇವರು ಈಗ ಏನಾದರೂ ತಮ್ಮ ಅಲ್ಲಿ, ಇಲ್ಲಿ ಅಣ್ಣ ಆಯ್ತು. ಒಂದು ಪ್ರಶ್ನೆ ಬಂತು, ಇಲ್ಲಿ ಯಾಕೆ ಅವ್ರ ಅಣ್ಣನಾದರು ಅಂತ ಪ್ರಶ್ನೆ. ಏನಾಗಬೇಕಾಗಿ ಸೇವೆ ಮಾಡ್ಬೇಕಾದ್ರೆ ಹೆಚ್ಚಂತಿರೋದು ಯಾವುದಕ್ಕೆ? ಅಣ್ಣ ಆದರೆ ಸೇವೆ ಮಾಡ್ಬೋದು, ತಮ್ಮಾರ ಸೇವೆ ಮಾಡ್ಬೋದು. ತಮ್ಮಾರ ಸೇವೆ ಮಾಡೋದು. ಅಲ್ಲಿ ತಮ್ಮನಾಗಿ ಸೇವೆ ಮಾಡಿ ಸರಿ ಹೋಯ್ತು. ಇಲ್ಲಿ ಯಾಕೆ ಮತ್ತೆ ತಮ್ಮನಾಗಲಿಲ್ಲ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಸೇವಾ ಖಿನ್ನೋ ಲಕ್ಷ್ಮಣೋ ಅಗ್ರೇ ಹರೇರ್ಭೂತ್. ಅಲ್ಲಿ ಭಾರಿ ಸೇವೆ ಮಾಡಿದ್ದ. 14 ವರ್ಷ ವನವಾಸದ ಕಾಲಕ್ಕೆ ಸಿಕ್ಕಾಬಟ್ಟೆ ಸೇವೆ ಮಾಡಿಬಿಟ್ಟಿದ್ದ. ಸ್ವಲ್ಪ ಏನಾಯ್ತು ಅದಕ್ಕೆ? ಸ್ವಲ್ಪ ಜಾಸ್ತಿ ಅನಿಸ್ತು. ತಮ್ಮನಾಗಿ ಹುಟ್ಟಿ ಮತ್ತೆ ಸೇವೆ ಮಾಡಬೇಕಾಗ್ತಿತ್ತು ಅಂತ ಹೇಳಿ ಅಣ್ಣನಾಗಿ ಹುಟ್ಬಿಟ್ಟು. ಅವಾಗೇನು ಮಾಡ್ಬೋದು? ಸೇವೆ ಮಾಡೋ ಪ್ರಸಂಗ ಬರೋದಿಲ್ಲ. ಸೇವೆ ಮಾಡೋ ಯಾರೋ ಕೂಡ ಕೆಲಸ ಮಾಡ್ತಾರೆ. ಜೂನಿಯರ್ ಬರ್ತಾರೆ, ನೀನು ಮಾಡೋ ಅಂತ ಹೋಗ್ಬಿಡ್ತಾರೆ ಆ ಕಡೆಗೆ. ಸೀನಿಯರ್ ಬಂದರೆ ಹೇಳಕ್ಕೆ ಬರೋದಿಲ್ಲ. ಜೂನಿಯರ್ ಬಂದ ತಕ್ಷಣ ಒಪ್ಪಿಸ್ಬಿಟ್ಟು ತಾಟ್ಕೊಂಡ್ಬಿಡ್ತಾರೆ. ಜೂನಿಯರ್ ಆಗಬೇಕು. ಕೃಷ್ಣ ಜೂನಿಯರ್, ಇವು ಭೀಮಸೇನ ಯಾರು ಬಲರಾಮ ಸೀನಿಯರ್ ಆಗಲಿಕ್ಕೆ ಕಾರಣ ಸೇವಾ ಖಿನ್ನಃ. ಸೇವೆ ಮಾಡಿದ್ದರಿಂದ
ತುಂಬ ಆಯಾಸ ಆಗಿತ್ತು, ಖೇದ ಆಗಿತ್ತು, ನೊಂದಿದ್ದ. ಅದಕ್ಕೋಸ್ಕರ ಏನು ಮಾಡಿಕೊಂಡ, ಅಣ್ಣನಾಗಿ ಹುಟ್ಟಿಬಿಟ್ಟ ಅಂತ ಹೇಳಿ. ತುಂಬ ಸ್ವಾರಸ್ಯ ಇದೆ ನೋಡಿ. ವಾಯುದೇವರು ಹಾಗೆ ಮಾಡಲಿಲ್ಲ. ಮೊದಲು ನಾನೇ ಹುಟ್ಟಿದ್ದೇನೆ, ಈ ಸರ್ತಿ ಯಾಕೆ ಹುಟ್ಟಬೇಕು, ಹನುಮಂತನಾಗಿ ದಾಸೋಸ್ಪಿ ಅನ್ಕೊಂಡು ಈಗ ಯಾಕೆ ಅನ್ಕೋಬೇಕು ಅಂತ ಆಮೇಲೆ ಹುಟ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ ಅಂದರೆ ಸೇವೆ ಖಿನ್ನ ಆಗೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಸೇವೆಗೆ ಉತ್ಸಾಹ ಇದ್ದಾಗ ಏನಾಗಲಿಲ್ಲ, ಖಿನ್ನ ಆಗುತ್ತೆ. ಆಯಾಸ ಆಗಬೇಕೆ, ಆಸಕ್ತಿ ಇದ್ರೆ ಆಯಾಸ ಆಗುತ್ತೆ, ಆಸಕ್ತಿ ಇಲ್ಲ. ಮತ್ತೆ ಆ ಥರ ಇದ್ರೆ ಆಯಾಸ ಆಗೋದಿಲ್ಲ. ರಾತ್ರಿ 11 ಗಂಟೆ ಯಾರೋ ಬರ್ತಾರೆ, ಮನೆಯವರು ಶಿಟ್ಟಾಗಿ ಬಿಡ್ತಾರೆ ಅಡಿ ಅಂತೇಳಿ. ಮಗ ಬರ್ತಾರೆ, ಅಡಿಗೆ ಇಡ್ತಾರೆ. ಯಾಕೆ ಬೇಡ, ಇಲ್ಲ ಆಗಲೇಬೇಕು. ಯಾತಕ್ಕೆ, ಏನು ಕಾಣಲ್ಲ ಅಲ್ಲಿ. ಆಧಾರ ಇದೆ, ಪ್ರೀತಿ ಇದೆ. ಪ್ರೀತಿ ನೋಡೋರು ನಂಗೆ ಏನು ಆಯಾಸ ಆಗಿಲ್ಲ, ಆಯ್ತಾ ಮಾಡಿ. ಉಳಿದವ್ರು ಬಂದರೆ ಈ ಸಾಧ್ಯನೇ ಇಲ್ಲ, ಗೊತ್ತಾ ಅಂತ ಶುರು ಮಾಡ್ತಾರೆ. ಗುಡ್ಡ ಇಲ್ಲ, ಬೈಸ್ಕೊಂಡು ಬೇರೆ ಹೋಗೋಕ್ಕಾಗುತ್ತೆ, ಎರಡೆರಡು ಕೆಲಸ ಆಗುತ್ತೆ. ಅದೇ ಆಧಾರ ಇದ್ದಲ್ಲಿ ಏನು ಕಾಣಿಸೋದಿಲ್ಲ, ಯಾವಾಗಲೂ ಆಯಾಸ ಅನ್ಸೋದಿಲ್ಲ. ಇಲ್ಲಿ ಆಧಾರ ಕಡಿಮೆ ಆಯಿತು. ಯಾತಕ್ಕೆ, ತಾರತಮ್ಯದಲ್ಲಿ ಆಯಾಸ ಕಡಿಮೆ ಆಯಿತು. ಅಲ್ಲಿ ಆಯಾಸ ಇಲ್ಲೇ ಇಲ್ಲ. ಯಾಕೆ, ಹನುಮಂತ ಹೇಳಿದ್ದಾರೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋದ್ರೆ ವಿಶ್ರಾಂತಿ ಆಗಿಲ್ಲ. ನೈವಾತ್ರ ವಿಶ್ರಮಣ ಇಚ್ಛತ್ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಅದು ಆಯಾಸ ಚಾನ್ಸೇ ಇಲ್ಲ. ಇವ್ರಿಗೆ ಬಲಕ್ಕೆ ಮಿತಿ ಇದೆ, ಶೇಷದೇವರಿಗೆ, ಅದಕ್ಕೆ ಆಯಾಸ ಆಯಿತು. ವಾಯುದೇವರಿಗೆ ಆಯಾಸ ಆಗಲಿಲ್ಲ, ಬಲ ಜಾಸ್ತಿ ಇರೋದ್ರಿಂದ ಆಗಲಿಲ್ಲ. ಎಷ್ಟು ಪ್ರಮೇಯ ಇದೆ ಅವರು, ಒಂದು ಮಾತನಾಡಿ ಅಷ್ಟು ಪ್ರಮೇಯ ತಿಳಿಸ್ತಾರೆ. ಅಲ್ಲೊಂದು ಪ್ರಶ್ನೆ ಬರ್ಬೋದಾಗ ಇಲ್ಲೊಂದು ವಾದ ಇದೆ. ಕೆಲವು ಟಿಪ್ಪಣಿಕಾರ ಏನಂತ ಬರೀತಾರೆ, ಹೀಗೆ ಬರೀತಾರೆ, ಸೇವಾಖಿನ್ನನಾಗಿದ್ದ, ಅದಕ್ಕೋಸ್ಕರನೇ ಅಣ್ಣನಾಗಿ ಹುಟ್ಟಿದ, ತಮ್ಮನಾಗಿ ಹುಟ್ಟಲಿಲ್ಲ. ಯಾವ್ದಾರು ಹಾಗಲ್ಲ, ಸೇವಾ ಅಖಿನ್ನ ಅಂತ ಬಿಡಿಸ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಎಲ್ಲನೇ ಅವತಾರ ಯಾಕೆ ಮಾಡಬೇಕಾಗಿತ್ತು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಲಕ್ಷ್ಮಣನ ಸೇವೆ ಮಾಡಿಬಿಟ್ಟಿಲ್ಲ, ಸಾಕಲ್ಲ ಅಂತ ಕೇಳಿದ್ರೆ ಸೇವಾ ಅಖಿನ್ನ ಅಂತ ಬಿಡಿಸ್ಬೇಕಾಗ. ಸೇವಾ ಅಖಿನ್ನ, ಇನ್ನೂ ಆತನಿಗೆ ಖೇದ ಶಬ್ದಕ್ಕಿದ್ದು ನೋವು ಅಂತ ಅರ್ಥ ಅಲ್ಲ, ಅಲಂ ಬುದ್ಧಿ ಅಂತ ಅರ್ಥ. ಇನ್ನೂ ಸೇವೆ ಮಾಡಿ ಸಾಕಾಗಿರಲಿಲ್ಲ, ಅದಕ್ಕೇನೆ ಹುಟ್ಟಿದ ಅಂತ ಅವ್ರ ಅರ್ಥ ಬರೀತಾರೆ. ಇಲ್ಲಿ ಸಮಸ್ಯೆ ಬಂತೀಗ. ಇವ್ರ ಅರ್ಥ ಏನು ಮಾಡಿದರು, ಆಯಾಸ ಆಗಿತ್ತು, ಅದಕ್ಕೆ ಬದಲು ಹುಟ್ಟಿದ ಅಂತ ಹೇಳಿದರು. ಇವ್ರು ನೋಡಿದ್ರೆ ಏನು ಮಾಡಿದರು, ಸೇವೆ ಮಾಡಿ ಆಯಾಸ ಆಗಿರಲಿಲ್ಲ ಅಂತ ಹೇಳಿದರು. ನೋಡಿದ್ರೆ ವಿರೋಧ ಕಾಣಿಸುತ್ತೆ. ವಿರೋಧ ಅಲ್ಲ, ಎರಡು ಸರಿಯಾಗಿದೆ. ಸೇವಾಖಿ ಇಬ್ಬರು ಹೆಂಗಲ್ಲ, ವ್ಯೂ ಬೇರೆ. ಗೊತ್ತಾಯ್ತಾ. ಪ್ರಶ್ನೆ ಏನೀಗ, ಒಂದು ಪ್ರಶ್ನೆ ಮೊದಲೇ ಯಾಕೆ ಹುಟ್ಟಿದ, ಇನ್ನೊಂದು ಪ್ರಶ್ನೆ ಯಾಕೆ ಹುಟ್ಟಿದ. ಫಸ್ಟ್ ಯಾಕೆ ಹುಟ್ಟಿದ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಅದಕ್ಕಿಂತ ಸೇವೆ ಮಾಡಿ ಸಾಕಾಗಿರಲಿಲ್ಲ, ಅದಕ್ಕೆ ಹುಟ್ಟಿದ. ಸರಿ ಹೋಯ್ತಾಗ. ಯಾಕೆ ಮೊದಲು ಹುಟ್ಟಿದ ಅಂದರೆ ಸುಸ್ತಾಗಿತ್ತು, ಆಮೇಲೆ ಹುಟ್ಟಿದ. ಒಂದೇ ಆ್ಯಂಗಲಲ್ಲಿ ಆ ಉತ್ತರ ಸರಿ. ಅದು ಸೇವೆ ಮಾಡಿ ಪೂರ್ತಿ ಸಾಕಾಗಿದ್ರು ಬರ್ತಾನೆ ಇರಲಿಲ್ಲ. ಸೇವೆ ಸಂಪೂರ್ಣವಾಗಿದ್ದರೆ ಅವತಾರನೇ ಮಾಡ್ತಾ ಇರಲಿಲ್ಲ. ಕೆಲವರು ಅವತಾರ ಮಾಡಲಿಲ್ಲ, ಕೆಲವರು ಯಾಕೆಂದರೆ ಅಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ಕಡಿಮೆ ಮಾಡಿಕೊಂಡ್ರು. ಸುಗ್ರೀವ ಜಾಸ್ತಿ ಮಾಡ್ಕೊಂಡ, ಕನ್ನಡ ಕಡಿಮೆ ಮಾಡ್ಕೊಂಡ, ವಾಲಿ ಕಡಿಮೆ ಮಾಡ್ಕೊಂಡ, ಜಾಸ್ತಿ ಮಾಡ್ಕೊಂಡ. ಗೊತ್ತಾಯ್ತಾ. ಅವತಾರ ಪೂರ್ತಿ ಇದ್ದಕ್ಕೆಲ್ಲ ಅಲ್ಲಿ ಹುಟ್ಟಿದ ಇಲ್ಲೇ ಬಂದರು. ಅಲ್ಲಿ ರುದ್ರಾವತಾರ ಇಲ್ಲ ರಾಮಾಯಣದಲ್ಲಿ, ಅವತಾರ ಮಾಡಿಲ್ಲ ರುದ್ರದೇವರು. ಇಲ್ಲ ಅಶ್ವತ್ಥಾವರ ಬಂದಿದ್ದಾರೆ. ಯಾಕೆ, ಇಲ್ಲೇ ಸಾಧನೆ ಮಾಡ್ಕೊಂಡು. ಇದು ಅನೇಕ ಟೈಪ್ ಇದೆ. ವಾಯುದೇವರು ಮಾತ್ರ ಎಲ್ಲ ಅವತಾರರು ಮೊದಲೇನೆ, ಆಯಾಸನೇ ಇಲ್ಲ, ಪೂರ್ಣ ಮಾಡ್ತಾರೆ. ಪ್ರಥಮೋ ಹನುಹನ್ನಾವ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಆ ಶ್ಲೋಕ ಸುಮ್ಮನೆ ಬರಲಿಲ್ಲ. ಹನುಮಾನ್ ಭಗವತ್ ಕಾರ್ಯ ಸಾಧಕ, ಭೀಮ ಭಗವತ್ ಕಾರ್ಯ ಸಾಧಕ, ಪೂರ್ಣ ಪ್ರಜ್ಞ ಭಗವತ್ ಕಾರ್ಯ ಸಾಧಕ. ಅಲ್ಲಿ ವಾಲಿ ಭಗವತ್ ಕಾರ್ಯ ಸಾಧಕ ಅಲ್ಲ, ವಿರೋಧಿಯಾಗ ರಾವಣನ ಫ್ರೆಂಡ್. ಸುಗ್ರೀವ ಅಲ್ಲಿ ಸಾಧಕ, ಕರ್ಣನಾಗಿ ಭಗವತ್ ಕಾರ್ಯ ಸಾಧಕ ಅಲ್ಲ. ಕೃಷ್ಣ ಕರೆದ್ರೂ ಬರೋದಿಲ್ಲ. ಎಷ್ಟರ ಮಟ್ಟಿಗೆ ವಿರೋಧಿ ಅಂದರೆ ಕೃಷ್ಣ ಬಾ ಅಂದ್ರೂ ಬರೋದಿಲ್ಲ, ಭಗವತ್ ಕಾರ್ಯ ಸಾಧಕ ಆಗಲಿಲ್ಲ. ಅಂದಮೇಲೆ 3 ಅವತಾರದಲ್ಲೂ ಭಗವತ್ ಕಾರ್ಯ ಸಾಧಕರು ಯಾರು, ವಾಯುದೇವರು ಒಬ್ಬರೇ. ಹನುಮಾನ್ ಭಗವತ್ ಕಾರ್ಯ ಸಾಧಕ, ಭೀಮ ಭಗವತ್ ಕಾರ್ಯ ಸಾಧಕ, ಪೂರ್ಣ ಪ್ರಜ್ಞಾ ಭಗವತ್ ಕಾರ್ಯ ಸಾಧಕ. ಅವ್ರಿಗೆ ಹೇಳಕ್ ಬರೋದಿಲ್ಲ. ಅದಕ್ಕೇನೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾಷೆ. ಅಲ್ಲೆಲ್ಲ ರೀತಿಯಲ್ಲೂ ಒಂದೇ ರೀತಿ ಕೆಲಸ ಮಾಡಿದಕ್ಕೆ ನೀವು ಹುಟ್ಟಬೇಕು. ಯಾರೇ ಅವತಾರ ಮಾಡಿದ್ರೆ ಏನಾಗ್ಬೋದು, ರಿಲ್ಯಾಕ್ಸ್ ಮಾಡ್ಕೋಬೋದು, ಇದಾಗ್ಬೋದು, ದಸರಾವೇಶಕ್ಕೆ ಒಳಗಾಗ್ಬೋದು, ಏನೇ ಇರ್ಬೋದು. ಇವರೇ ಮಾಡಬೇಕು. ಈಗ ನಾವು ಸುಮ್ಮನೆ ಸಂಸ್ಕೃತ ಬರಲಿ, ವ್ಯುತ್ಪತ್ತಿ ಬರಲಿ ಅಂತೇಳಿ ಮಧ್ವ ವಿಜಯ ಹೇಗಿರ್ತದೆ, ಪ್ರಮೇಯ ಗೊತ್ತಾದ್ಮೇಲೆ ಅದು ಹೇಗಿರುತ್ತೆ. ಪರಮಾತ್ಮ ನೀ ಸರ್ವಜ್ಞ ಮನ್ಯ ಸುಮ್ಮನೆ ಓದಿದ್ರೆ ಬೇರೆ ಸರ್ವಜ್ಞನಿಲ್ಲವಾದ್ದರಿಂದ ದೇವರು ಅವತಾರ ಮಾಡಿದ್ರು ಅಷ್ಟೇ. ಇಷ್ಟೆಲ್ಲ ಓದಿದಾಗ ಏನಾಗುತ್ತಾಗ, ಸುಧಾ ಓದಿ ಮಧ್ವ ವಿಜಯ ಓದಿದ್ರೆ ಓದೋ ಕ್ರಮ ಬೇರೆ ಆಗಿಬಿಡುತ್ತೆ. ಸುಧಾ ಓದಿ ಮಣಿಮಂಜರಿ ಓದಿದ್ರು ಕೂಡ ಹೊಸ ಅರ್ಥ ಆಗುತ್ತೆ. ಹೇಳಿತಾ. ಅದು ಮೇಲೆ ಯಾವಾಗಲೂ ಅಷ್ಟೇ, ಮೇಲೆ ಹೋದಾಗ ಕೆಲವು ವಿಷಯ ಕ್ಲಾರಿಟಿ ಜಾಸ್ತಿ ಆಗುತ್ತೆ, ಅದು ಗೊತ್ತಾಗುತ್ತೆ. ಅದು ಬಿಟ್ಟು ಇದು ಯಥಾ ಪ್ರಕಾರ ಹಾಗೆ ಇದ್ರೆ ಉಪಯೋಗ ಇದೆ. ಜ್ಞಾನ ಹೆಚ್ಚಿದ್ದಾಗ ನಾವು ಓದೋದಿಲ್ಲ, ಕಡಿಮೆ ಓದೋದಿಲ್ಲ ಅಂತ ತಪ್ಪದು. ಜಾಸ್ತಿ ಅರ್ಥ ಆಗುತ್ತೆ, ಓದ್ಬೇಕದನ್ನು. ಅರ್ಥ ಇರುತ್ತೆ. ಅದು ಯಾರು ಬರೆದವ್ರು, ಯಾರು ಆ ಲೆವೆಲ್ನಲ್ಲಿ ಬರೆದವರಾಗ ಆ ಅರ್ಥ ಇಟ್ಟರೆ ಮೇಂಟೈನ್ ಮಾಡಿರ್ತಾರೋ. ಯಾರೋ ಬರೆದ್ರೆ ಓದಬೇಕಾಗಿಲ್ಲ, ಅದಕ್ಕೆ ಅಭಿಪ್ರಾಯ ಇರೋದಿಲ್ಲ. ವರ್ಡಿಂಗ್ಸ್ ಅಷ್ಟೇ ಎಕ್ಸಾಕ್ಟ್ ಮುಗಿದೋಯ್ತು ಅಲ್ಲಿಗೆ. ಅದು ದೊಡ್ಡವರು ಬರೆದಾಗ ಸಣ್ಣ ವಾಕ್ಯ ಹೇಳಿದ್ರು ಕೂಡ ಏನಾಗಿರುತ್ತದೋ ಅವರಿಗೆ ಕ್ಯಾಲಿಬರ್ ಅರ್ಥನೇ ಕೊಡುತ್ತೆ. ಆ ದೃಷ್ಟಿಯಿಂದ ದೊಡ್ಡವ್ರ ವಾಕ್ಯ ಯಾರು ಬರೆದಿದ್ದು ಅಂತ ನೋಡಿದ್ರೆ ಅಲ್ಲೇ ಪಾಯಿಂಟ್ ಇದೆ.
ವಕ್ರಾನುಕೂಲ್ಯ ಇತ್ಯಾದಿ ಯಾತಕ್ಕೆ ನೋಡ್ತಾರೆ ಆಪ್ತಿ ನಿಶ್ಚಯ ಅಂದರೆ ಈ ಕಾರಣಕ್ಕೋಸ್ಕರ ಇದೆಲ್ಲ ತಿಳ್ಕೊಂಡಿರ್ಬೇಕು. ಬಲಿ ಯದಾ ಸಮಾಸ ದ್ವಿತೈ ಬಭೂವ. ಹ್ಮ್ ಅದೇ ಹೇಳಿದ್ದಲ್ಲ, ಅದೇ ಹೇಳಿದ್ದು, ಎರಡೂ ಕರೆಕ್ಟು. ಮೊದಲು ಹುಟ್ಟಿದ್ದಕ್ಕೆ ಅದು ಕಾರಣ, ಅದು ಹುಟ್ಟಿದ್ದಕ್ಕೆ ಇದು ಕಾರಣ. ಇನ್ನೂ ಸೇವೆ ಮಾಡೋ ಉತ್ಸಾಹ ಇತ್ತು, ಆದ್ದರಿಂದ ಅವತಾರ ಮಾಡಿ ಬಂದ, ಅದು ಸರಿ ಹೋಯ್ತು. ಆದ್ರೆ ಮೊದಲು ಹುಟ್ಟಕ್ಕೆ ಏನು ಕಾರಣ ಅಂದರೆ ಆಯಾಸ ಆಗಿತ್ತು. ಸೇವಾಕಿನ ಶಬ್ದಕ್ಕೆ ಎರಡು ಅರ್ಥ ಮಾಡಬೇಕು. ಒಂದು ಖೇದ ಅಂದರೆ ಅಲಂಬುತ್ತಿ, ಇನ್ನೊಂದು ಖೇದ ಅಂದರೆ ಮನಸ್ಸು ಬೇಸರ. ಎರಡರ್ಥಲ್ಲೂ ಸರಿ ಹೋಯ್ತು. ಆ ಟಿಪ್ಪಣಿಕಾರಲ್ಲಿ ಏನಿಲ್ಲ, ವಿರೋಧ ಇಲ್ಲ, ಅದು ಬೇರೆ, ಅದು ಜನರಲ್ ರೂಲ್, ಮಾಡಾಗಿಲ್ಲ. ಇಲ್ಲಿ ಮಾತ್ರ ಎಷ್ಟು ಬೇಕೋ ಅಷ್ಟಿತ್ತು, ಮಾಡಕ್ಕೆ ಬಂದ್ಬಿಟ್ರು. ತದಾ ಯದಾ ವಾಯುದೇವರಿಗೆ ಎಷ್ಟು ಮಾಡಿದ್ರು ಕೂಡ ಅವ್ರ ಪುಣ್ಯ ಮಿತಿನೇ ಇಲ್ಲ, ಆದ್ದರಿಂದ ಮಾಡ್ತಾನೆ ಇರ್ತಾರೆ. ಆ ಹಾಂ ಹೇಳಿದ್ನಲ್ಲ ನಾನೀಗ, ಅದೇ ಥರ ಹೇಳಿದ್ದೆ. ಈಗ ಅದೊಂದು ಅರ್ಥ ಇದೆ, ಎರಡರ್ಥನೂ ಇದೆ. ಈಗ ಭಾರಿ ಪುಣ್ಯ ಬಂದರೆ ಅವತಾರನೇ ಮಾಡ್ತಿದ್ದಿಲ್ಲ, ಪುಣ್ಯ ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ತಿದ್ದೆ, ಅವತಾರನೇ ಬೇಕಿರಲಿಲ್ಲ. ಅವತಾರ ಮಾಡಿದ್ದಾನೆ ಏನರ್ಥ, ಇನ್ನೂ ಮಾಡೋದು ಬಾಕಿ ಇದೆ ಅಂತ ಅರ್ಥ. ಮೊದಲು ಹುಟ್ಟಿದ್ದಕ್ಕೆ ಏನರ್ಥ, ಅಷ್ಟು ಮಾಡೋಕ್ಕಾಗೋದಿಲ್ಲ ಅಂತ. ಎರಡು ಕರೆಕ್ಟ್ ಆಯ್ತು, ಇದು ಕರೆಕ್ಟು ಅದು ಕರೆಕ್ಟ್. ಅದು ಒಬ್ಬರು ಸರಿ ಅಂತ ಹೇಳಕ್ ಬರೋದಿಲ್ಲ. ಯಾವಾಗ ತಪ್ಪಾಗ್ತಿತ್ತು ಅಂದರೆ ಈ ಅರ್ಥ ತಪ್ಪು ಅಂತ ಅವ್ರು ಬರೆದ ಅವಾಗ ಹೋಗ್ಬಿಡೋದು. ಆ ರೀತಿ ಇಬ್ರು ಬರೋದಿಲ್ಲ. ಅರ್ಥ ಬೇರೆ ಮಾಡಿ, ಬೇರೆ ಅರ್ಥ ಮಾಡೋದು ಬೇರೆ, ಇನ್ನೊಂದು ಅರ್ಥ ತೆಗೆದು ಹಾಕೋದು ಬೇರೆ. ತೆಗೆದು ಹಾಕಿದಾಗ ಅವರ ಒಪಿನಿಯನ್ ಅಗೇನೆಸ್ಟ್ ಅಂತ ಅರ್ಥ. ತೆಗೆದು ಹಾಕಿದಾಗ ಆಂಬಿಗ್ಯೂಸ್ ಆದ್ದರಿಂದ ನಾವು ಅಡ್ವಾಂಟೇಜ್ ಏನು ತಗೋಬೇಕಾಗ ಸಮನ್ವಯ ಮಾಡಬೇಕೆ ಹೊರತು ಬಿಡಬಾರ್ದು. ಯದಾ ಸಭಾಸದ್ವಿತೈ ಬಭೂವ ತದಾ ರೋಹಿಣ್ಯಾಂ ಬಲದೈವೋಭಿಜಾತಃ ಬಲೀ ಗುಣಾಢ್ಯಃ ಸರ್ವವೇದಿ ಸ ಏವ ಸೇವಾ ಖಿನ್ನಃ ಲಕ್ಷ್ಮಣೋ ಅಗ್ರೇ ಹರೇರ್ಭೂತ್. ಯಾಕೆ ಹೇಳಿದೆ ಅಂದರೆ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ, ವಿಚಾರ ಮಾಡೋ ಅಂಶ ಎಷ್ಟಿರುತ್ತೆ. ಅದೆಲ್ಲ ಬೇರೆ ವಿಷಯ ನೋಡಿದ್ರೆ ಮಾತ್ರ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಕತೆ ಓದ್ತಾ ಹೋದ್ರೆ ಏನು ಹೋಗ್ತೀವಿ, ಉಪನ್ಯಾಸ 6 ಗಂಟೆಗೆ ಹೋದ್ರೆ 5:30 ಪುಸ್ತಕ ತೆಗೆದ ಈ ನೋಡಿಕೊಂಡು ಹೋಗಿ ಉಪನ್ಯಾಸ ಏನು ಮಾಡೋಕ್ಕಾಗುತ್ತೆ, ಅದನ್ನ ಸಾಧ್ಯನೇ ಇಲ್ಲ. ಯಾತಕ್ಕೆ, ಶಾಸ್ತ್ರ ಅದು, ತಾತ್ಪರ್ಯ ಅಂತ ಕಥೆ ಅಲ್ಲ, ಶಾಸ್ತ್ರ. ಅದರಿಂದ ಸರಿಯಾಗಿ ಓದಬೇಕು. ಇನ್ಫ್ಯಾಕ್ಟ್ ಮೇನ್ ಟೆಕ್ಸ್ಟ್ ಯಾವುದು ಎಲ್ಲರಿಗೂ ಎಲ್ಲರೂ ಬ್ರಹ್ಮಸೂತ್ರ ಓದಾಗಿಲ್ಲ, ವೇದ ಓದಾಗಿಲ್ಲ, ಅಧಿಕಾರ ಇರಬೇಕು ಅದಕ್ಕೆ. ಮಹಾಭಾರತ ಹಾಗಲ್ಲ, ಎಲ್ಲ ಸ್ತ್ರೀ ಶೂದ್ರ ಬ್ರಹ್ಮಬಂಧುವನ ಕಾಮನ್ ಟೆಕ್ಸ್ಟ್ ಆಲ್. ಕಾಮನ್ ಟೆಕ್ಸ್ಟನ್ನು ಯಾರಿಗೂ, ಕಾಮನ್ ಟೆಕ್ಸ್ಟ್ಗೆ ನೋ ಟೆಕ್ಸ್ಟ್ ಆಗಿರೋ ಗತಿ ಏನಾಗಿ, ಕಾಮನ್ ಟೆಕ್ಸ್ಟ್ ಅಂತ ಹೇಳಿದ್ದನ್ನ ಯಾರಿಗೂ ಟೆಕ್ಸ್ಟ್ ಅಲ್ಲ ಅಂದರೆ ಅದು ಎಷ್ಟು ಅವಮಾನ ಆಯ್ತದೆ. ಹಾಗೆಲ್ಲ ಮಾಡಬಾರ್ದು. ಯದಾ ಹಿ ಪುತ್ರ, ಈ ಕೆಲವು ಡೀಟೇಲ್ಸ್ ಇರ್ತಾರೆ, ಮತ್ತೆ ನಾಳೆ